ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಅಂದರೆ ಸರ್ವರ ರಕ್ಷಕನೂ ಸರ್ವವ್ಯಾಪಕನೂ ಆದಂಥ ಆ ಪರಮಾತ್ಮನು ಪ್ರಾಣ ಸ್ವರೂಪನೂ ಸರ್ವ ದುಃಖ ನಿವಾರಕನೂ ಆನಂದಮಯನೂ ಹಾಗೆಯೇ ಆನಂದದಾಯಕನೂ ಆಗಿದ್ದಾನೆ. ಸರ್ವೋತ್ಪಾದಕನಾದ ಆ ಪ್ರಕಾಶಮಯ ದೇವನ ಪಾಪದಾಹಕವಾದ ಜ್ಯೋತಿಯನ್ನು ನಾವು ಧ್ಯಾನಿಸೋಣ ಮತ್ತು ಧರಿಸೋಣ. ಆ ಪರಮಾತ್ಮನು ನಮ್ಮ ನಿಮ್ಮೆಲ್ಲರ ಬುದ್ಧಿಗಳನ್ನು ಹಾಗೆಯೇ ನಮ್ಮ ನಿಮ್ಮೆಲ್ಲರ ಕರ್ಮಗಳನ್ನು ಉತ್ತಮ ಮಾರ್ಗದಲ್ಲಿ ಪ್ರೇರೇಪಿಸುತ್ತಿರಲಿ ಎಂದು ಆ ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತಾ ಶ್ರವಣ ಮಾಡುತ್ತಿರುವಂಥ ಯಾವತ್ತೂ ಎನ್ನ ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೆ ಅನಂತ ವಂದನೆಗಳು. ಪರಮ ಪವಿತ್ರವಾಗಿರುವಂಥ ಈ ಶುಭ ಪ್ರಸಂಗದಲ್ಲಿ ಒಬ್ಬರು ಒಂದು ಪ್ರಶ್ನೆ ಮಾಡಿದ್ದಾರೆ. ಜಗತ್ತಿನಲ್ಲಿ ನಿಜವಾದ ಜಾಣರು ಯಾರು ಅಂತ ಹೇಳಿ. ಅದನ್ನೇ ಇವತ್ತು ನಾವು ನೀವು ಚಿಂತನೆ ಮಾಡೋಣ. ಜಗತ್ತಿನಲ್ಲಿ ನಿಜವಾದ ಜಾಣರು ಯಾರು? ಇದು ಪ್ರಶ್ನೆ. ನಮ್ಮಲ್ಲೇ ಕೆಲವೊಂದು ಜನ ಹಿರಿಯರು ಕಟ್ಟಿಗೆ ಕೂತು ಮಾತಾಡ್ತಿರ್ತಾರೆ. ಯಾರಪ್ಪ ಜಾಣರು ಅಂತಂದ್ರೆ, ಯಾರಾದರೂ ಬಡತನದಲ್ಲಿ ಬಳಲಿ ಇತ್ತಿತ್ತಲಾಗಿ 4 ದುಡ್ಡು ಸಂಪಾದನೆ ಮಾಡಿದ್ರು ಅಂತಂದ್ರೆ ಅವರಿಗೂ ಜಾಣರು ಅಂತ ಕರೀತಿರ್ತಾರೆ. ಇನ್ಯಾರಾದರೂ ಬಡತನದಲ್ಲಿ ಇದ್ದುಕೊಂಡು ಕಷ್ಟಪಟ್ಟು ವಿದ್ಯಾ ಸಂಪಾದನೆ ಮಾಡಿ IAS ಅಧಿಕಾರವನ್ನು ಮುಗಿಸಿಕೊಂಡಿದ್ರು ಅಂತಂದ್ರೆ, IAS ಪರೀಕ್ಷೆಯಲ್ಲಿ ಪಾಸಾಗಿದ್ರು ಅಂತಂದ್ರೆ, ಯಾವುದಾದ್ರೂ ಒಂದು ಉನ್ನತ ಹುದ್ದೆಗೆ ಹೋಗಿ ಮುಟ್ಟಿದ್ರು ಅಂತಂದ್ರೆ ಅವರಿಗೂ ಜಾಣರು ಅಂತ ನಮ್ಮ ಜನ ಕರೀತಿರ್ತಾರೆ. ಆಮೇಲೆ ರಾಜಕೀಯ ರಂಗದಲ್ಲಿ ಯಾರಾದರೂ ಮುಂದೆ ಹೋಗಿ ಉನ್ನತವಾಗಿರುವಂಥ ಒಂದು ಸ್ಥಾನವನ್ನು ಮುಟ್ಟಿದ್ರು ಅಂತಂದ್ರೆ ಅವರಿಗೂ ನಮ್ಮ ಜನ ನೋಡಪ್ಪ ಇವರು ಜಾಣರು ಅಂತ ಮಾತಾಡ್ತಿರ್ತಾರೆ. ಇದು ಒಂದು ದೃಷ್ಟಿ, ಲೌಕಿಕದ ದೃಷ್ಟಿ. ಇದು ಇವರು ಜಾಣರು ಅಲ್ಲ ಅಂತಲ್ಲ, ಇವರು ಜಾಣರು. ಆದರೆ ನಾವು ಇವತ್ತು ಚಿಂತನೆ ಮಾಡುವುದೇನು ಅಂತ ಕೇಳಿದರೆ, ಶರಣರ ದೃಷ್ಟಿಯಲ್ಲಿ, ಸಂತರ ದೃಷ್ಟಿಯಲ್ಲಿ, ಮಹಾತ್ಮರ ದೃಷ್ಟಿಯಲ್ಲಿ ನಿಜವಾದ ಜಾಣರು ಯಾರು? ನಾವು ಇದನ್ನು ಚಿಂತನೆಗೆ ಇಟ್ಟುಕೊಂಡಾಗ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾದಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಜಗತ್ತಿನಲ್ಲಿ ನಿಜವಾದ ಜಾಣರು ಯಾರು ಅಂತಂದ್ರೆ, ಜಾಣನು ಲೌಕಿಕ ಪರಮಾರ್ಥವೆರಡನ್ನು ಮಾನದೆ ಕೂಡಿ ನಡೆಸುತ್ತಿಹನು ಇಂತು ಅಂತ ಹೇಳಿ. ಅಂದ್ರೆ ಜಾಣನಾದ ವ್ಯಕ್ತಿ ಲೌಕಿಕವನ್ನ ಮತ್ತು ಪರಮಾರ್ಥವನ್ನ ಎರಡು ಕೂಡಿ ನಡೆಸ್ತಿರ್ತಾನು ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಹಾಗಾದ್ರೆ ಲೌಕಿಕ ಅಂದ್ರೆ ಏನು ಅಂತ ಕೇಳಿದರೆ, ನಾವು ನಮ್ಮ ಕರ್ತವ್ಯವೇನು, ನಾವು ನಮ್ಮ ತಂದೆ ತಾಯಿಗಳ ಜೊತೆಗೆ ಹೇಗೆ ನಡ್ಕೋಬೇಕು, ಹೆಂಡತಿ ಮಕ್ಕಳ ಜೊತೆಗೆ ಹೇಗೆ ನಡ್ಕೋಬೇಕು, ನಮ್ಮ ನೆರೆ ಹೊರೆಯವರ ಜೊತೆಗೆ ನಾವು ಹೇಗೆ ನಡ್ಕೋಬೇಕು, ನಮ್ಮೂರಿನ ಬಂಧು ಬಾಂಧವರ ಜೊತೆಗೆ ನಾವು ಹೇಗೆ ನಡ್ಕೋಬೇಕು, ನಮ್ಮ ದೇಶದ ಜೊತೆಗೆ ಹೇಗೆ ನಡ್ಕೋಬೇಕು, ನಮ್ಮ ಕರ್ತವ್ಯಗಳೇನು ಅನ್ನೋದನ್ನು ಅರಿತುಕೊಂಡು ಸರಿಯಾಗಿ ಆ ರೀತಿಯಾಗಿ ನಾವು ನಡ್ಕೊಂಡ್ರೆ ಇದಕ್ಕೆ ಲೌಕಿಕ ಅಂತ ಕರೀತಾರೆ. ಅಥವಾ ಇನ್ನೊಂದು ಮಾತಿನಲ್ಲಿ ಇದಕ್ಕೆ ಪ್ರಪಂಚ ಅಂತ ಕರೀತಾರೆ. ಹೇಳ್ತಿರ್ತಾರೆ ನೋಡ್ರಿ ಹಿರಿಯರು, ಪ್ರಪಂಚ ಮಾಡಿ ಪರಮಾರ್ಥ ಮಾಡಬೇಕು ಅಂತ ಹೇಳಿ. ಪ್ರಪಂಚ ಅಂತಂದ್ರೆ ಬರೇ ಲಗ್ನ ಆಗುವುದಲ್ಲ, ನಮ್ಮ ಕರ್ತವ್ಯಗಳನ್ನು ಅರಿತುಕೊಂಡು ಸರಿಯಾಗಿ ಆಚರಣೆಯಲ್ಲಿ ತಂದು ಜನಹಿತ ಕಾರ್ಯವನ್ನು ಮಾಡ್ತಾ ನಮ್ಮ ಹಿತದ ಕಡೆ ಲಕ್ಷ್ಯ ಏನು ಕೊಡ್ತಿರ್ತೀವಲ್ಲ, ಇದಕ್ಕೆ ಲೌಕಿಕ ಅಂತ ಕರೀತಾರೆ.
ಆಮೇಲೆ ಪರಮಾರ್ಥ ಅಂತಂದರೆ ಆತ್ಮವಿಚಾರ, ಪರಮಾತ್ಮನ ವಿಚಾರ ಕುರಿತು ಮಾಡುವುದಕ್ಕೆ ಪರಮಾರ್ಥ ಅಂತ ಕರೀತಾರೆ. ಹೀಗೆ ಲೌಕಿಕ ಮತ್ತು ಪರಮಾರ್ಥ ಎರಡನ್ನೂ ಕೂಡಿ ಯಾವ ನಡೆಸ್ತಿರ್ತಾನೋ ಅವಂಗ ಜಾಣ ಅಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ಕೊಂಡು ಬಂದರು. ಅದರಂತೆ ಹಜರತ್ ಮೊಹಮ್ಮದ್ ಪೈಗಂಬರರು ಕೂಡ, ನಮ್ಮ ಸೂಫಿ ಸಂತರು ಕೂಡ ಹೇಳ್ಕೊಂಡು ಬರ್ತಾರೆ, ದುನಿಯಾ ಮೇ ಸಬ್ಸೆ ಬಡಾ ಅಕಲ್ಮಂದ್ ಕೌನ್ ಹೈ. ಅಂದರೆ ಜಗತ್ತಿನಲ್ಲಿ ನಿಜವಾದ ಬುದ್ಧಿವಂತ ಜಾಣ ಯಾರು ಅಂತ ಕೇಳಿದರೆ ನಮ್ಮ ಸೂಫಿ ಸಂತರು ಅದಕ್ಕೆ ಉತ್ತರ ಕೊಡ್ತಾರೆ, ದುನಿಯಾ ಮೇ ವಹಿ ಅಕಲ್ಮಂದ್ ಹೈ ಜೋ ಜಿಂದಗಿ और ಬಂದಗಿ ದೋನೂ ಚಲಾವೆ. ಜಿಂದಗಿ ಅಂತಂದ್ರೆ ಪ್ರಪಂಚ, ಬಂದಗಿ ಅಂತಂದ್ರೆ ಪರಮಾರ್ಥ. ಈ ಎರಡು ಕೂಡಿ ಯಾವ ನಡೆಸ್ತಾನೋ ಅವನೇ ಬುದ್ಧಿವಂತ ಅಂತ ನಮ್ಮ ಸೂಫಿ ಸಂತರು ಕೂಡ ಹೇಳ್ಕೊಂಡು ಬಂದರು. ಇನ್ನೊಂದು ಮಹತ್ವದ ಮಾತು ಹೇಳಬೇಕು ಅಂತಂದ್ರೆ ನಮ್ಮ ಬಸವಣ್ಣವರು ಒಂದು ವಚನದಲ್ಲಿ ಬರೀತಾರೆ, ಯಾರು ಜಾಣರು ಯಾರು ಜಾಣರಲ್ಲ, ಎರಡೂ ಮಾತನ್ನು ಹೇಳ್ತಾರೆ. ಆ ವಚನ ಎಷ್ಟು ಸುಂದರದ, ಕೇಳಬೇಕದನ್ನ. ಗೀತವ ಬಲ್ಲಾತ ಜಾಣನಲ್ಲ, ಮಾತವ ಬಲ್ಲಾತ ಜಾಣನಲ್ಲ. ಗೀತವ ಬಲ್ಲಾತ ಜಾಣನಲ್ಲ, ಮಾತವ ಬಲ್ಲಾತ ಜಾಣನಲ್ಲ. ಜಾಣನು ಜಾಣನು ಆತ ಜಾಣನು, ಲಿಂಗವ ನೆರೆ ನಂಬಿದಾತ. ಆತ ಜಾಣನು ಜಂಗಮಕ್ಕೆ ಧನವ ಸವೆಸುವಾತ. ಆತ ಜಾಣನು ಜವನ ಬಾಯಲು ಬಾಲವ ಕೊಯ್ದು ಹೋದಾತ. ಆತ ಜಾಣನು ನಮ್ಮ ಕೂಡಲ ಸಂಗನ ಶರಣನು ಅಂಥೇಳಿ ಬಸವಣ್ಣವರು ಅಭಿಪ್ರಾಯ ಪಡ್ತಾರೆ. ಇಲ್ಲೇ ಗೀತವ ಬಲ್ಲಾತ ಜಾಣನಲ್ಲ ಅಂತಂದ್ರು. ಹಿಂಗಂದ ಮಾತ್ರಕ್ಕೆ ಬಸವಣ್ಣವರು ಸಂಗೀತಕ್ಕೆ ವಿರೋಧಿಗಳಾಗಿದ್ದರು ಅಂತ ಹಿಂಗೆ ಅರ್ಥ ಮಾಡಬಾರ್ದು. ಸ್ವತಃ ಬಸವಣ್ಣವರು ಬಹಳ ದೊಡ್ಡ ಸಂಗೀತಗಾರರು. 32 ರಾಗವ ಹಾಡಿ ಎನ್ನ ಮನವು ದಣಿತ್ತು ನೋಡ ಕೂಡಲ ಸಂಘ ಅಂತ ಒಂದು ಕಡೆ ಅವರೇ ಹೇಳ್ತಾರೆ. 32 ರಾಗಗಳ ಜ್ಞಾನವುಳ್ಳವರು ಬಸವಣ್ಣವರು ಸಂಗೀತಕ್ಕೆ ವಿರೋಧ ಹೆಂಗೆ ಮಾಡ್ತಾರೋ, ಹಂಗಾರೆ ಗೀತವ ಬಲ್ಲಾತ ಜಾಣನಲ್ಲ ಅಂತ ಯಾಕಂದ್ರು ಅಂತ ಕೇಳಿದರೆ ಬಹಳ ಮಾರ್ಮಿಕವಾದಂಥ ಒಂದು ಅರ್ಥದ ಅಲ್ಲಿ. ಗೀತವ ಬಲ್ಲಾತ ಜಾಣನಲ್ಲ ಅಂತಂದ್ರೆ ಯಾವ ಹಾಡುವವನ ಹಾಡಿನಲ್ಲಿ ಪರಮಾತ್ಮನ ಗುಣಗಾನ ಇಲ್ಲವೋ ಅಂಥ ಹಾಡು ಹಾಡವ ಜಾಣನಲ್ಲ. ಯಾವಾತನ ಹಾಡಿನಲ್ಲಿ ಕೇಳುವವರ ಮನಸ್ಸು ಮಲಿನ ಆಗುವಂಥ ಪದಗಳ ಪ್ರಯೋಗ ಆಗಿದೆಯೋ ಅಂಥ ಹಾಡು ಹಾಡವ ಜಾಣನಲ್ಲ. ಕೇಳುವವರ ಮನಸ್ಸು ವಿಕಾರ ಆಗ್ತಿತ್ತು ಅಂತಂದ್ರೆ, ಅಂಥ ಹಾಡು ಹಾಡ್ತಿದ್ದ ಅಂತಂದ್ರೆ ಅವ ಜಾಣ ಅಲ್ಲ. ಪರಮಾತ್ಮನ ಮೆಚ್ಚುಗೆಗಾಗಿ ಹಾಡಲಾರ್ದೇನೆ ಜನಮೆಚ್ಚುಗೆಗಾಗಿ ಹಾಡ್ತಿದ್ದ ಅಂತಂದ್ರೆ ಹಿಂಗ ಹಾಡಾಮ ಜಾಣನಲ್ಲ. ಅಥವಾ ನನ್ನಂಗ ಹಾಡವ್ರೆ ಯಾರಿಲ್ಲ ಅಂತ ಹಾಡ್ತಿದ್ದ ಅಂತಂದ್ರೆ ಹಿಂಗ ಹಾಡಾಮ ಜಾಣನಲ್ಲ ಅಂತ ಹೇಳುವುದಕ್ಕೆ ಗೀತವ ಬಲ್ಲಾತ ಜಾಣನಲ್ಲ ಅಂತಂದ್ರು. ಆಮೇಲೆ ಎರಡನೇ ಮಾತು ಬಹಳ ಸ್ವಾರಸ್ಯಕರವಾದದ್ದು, ಮಾತವ ಬಲ್ಲಾತ ಜಾಣನಲ್ಲ ಅಂತ. ಈ ಮಾತ ಬಹುಶಃ ಅದು ನಮ್ಮಂಥವ್ರಿಗೆ ಹೇಳಿದ್ದೈತೆ. ಈ ಜನರನ್ನು ಕುರಿತು ಉಪದೇಶ ಮಾಡ್ತಿರ್ತಾರಲ್ಲ, ಉಪನ್ಯಾಸ ಮಾಡ್ತಿರ್ತಾರು, ಪ್ರವಚನ ಮಾಡ್ತಿರ್ತಾರು, ಪುರಾಣ ಹೇಳ್ತಿರ್ತಾರು, ಬಹಳ ದೊಡ್ಡ ದೊಡ್ಡ ಮಹಾತ್ಮರ ಮಾತುಗಳನ್ನು ಹೇಳ್ತಿರ್ತಾರಲ್ಲ, ಇವರು ಕೂಡ ಜಾಣರಲ್ಲ ಅಂದ್ರು. ಅವರು ಯಾಕೆ ಅಂತ ಕೇಳಿದರೆ, ಸಮಾಜಕ್ಕೆ ಯಾವ ಮಾತ ಆ ವ್ಯಕ್ತಿ ಹೇಳ್ತಿದ್ದನೋ ಆ ಮಾತ ಅವನ ಜೀವನದೊಳಗ ಆಚರಣೆ ಒಳಗೆ ಬಂದಿದ್ದಿಲ್ಲ ಅಂತಂದ್ರೆ, ಬರೇ ಹೇಳೋದೊಂದೇ ಕಲ್ತಿದ್ದ ಅಂತಂದ್ರೆ ಹಿಂಗೆ ಹೇಳಾವ ಮಾತನಾಡಾವ ಜಾಣನಲ್ಲ ಅಂಥೇಳಿ ಗೀತವ ಬಲ್ಲಾತ ಜಾಣನಲ್ಲ, ಮಾತವ ಬಲ್ಲಾತ ಜಾಣನಲ್ಲ ಅಂತ ಹೇಳಿದರು. ಹಂಗಾರ ಇನ್ನು ಜಾಣರು ಯಾರ್ರೀ ಅಂತ ಕೇಳಿದರೆ, ಬಸವಣ್ಣವರೇ ನೀವು ಜಾಣರು ಅಂತ ಯಾರಿಗೆ ಅಂತೀರಿ ಅಂತ ಕೇಳಿದರೆ ಅವರು ಬರೀತಾರೆ, 3 ಮಾತುಗಳನ್ನು ಬರೀತಾರೆ. ಜಾಣನು ಜಾಣನು ಆತ ಜಾಣನು, ಲಿಂಗವ ನೆರೆ ನಂಬಿದಾತ. ಇದು ಮೊದಲನೇ ಮಾತು. ಆ ಬಳಿಕ ಆತ ಜಾಣನು ಜಂಗಮಕ್ಕೆ ಧನವ ಸವಿಸುವಾತ. ಆಮೇಲೆ 3ನೇ ಮಾತು,
ಆತ ಜಾಣನು ಜವನ ಬಾಯಲು ಬಾಲವ ಕೊಯ್ದು ಹೋದಾತ. ಜವನ ಅಂತಂದ್ರೆ ಮೃತ್ಯು. ಮೃತ್ಯುವಿನ ಬಾಯಿಂದ ಪಾರಾಗಿ ಮೋಕ್ಷವನ್ನ ಪಡೆದಾತ, ಲಿಂಗಾಂಗ ಸಾಮರಸ್ಯದ ಸ್ಥಿತಿಯನ್ನ ಪಡೆದಾತ ಅಂತ ಅರ್ಥ. ಅಂತೂ 3 ಮಾತುಗಳನ್ನು ಹೇಳಿದ್ದಾರೆ. ಲಿಂಗವ ನೆರೆ ನಂಬಿದಾತ ಜಾಣ, ಜಂಗಮಕ್ಕೆ ಧನವ ಸವಿಸುವಾತ ಜಾಣ, ಜವನ ಬಾಯಲು ಬಾಲವ ಕೊಯ್ದು ಹೋದಾತ ಜಾಣ ಅಂತ ಹೇಳಿ. ಇನ್ನು ಒಂದೊಂದು ಮಾತನ್ನು ನಾವು ವಿಚಾರ ಮಾಡೋಣ. ಲಿಂಗವ ನೆರೆ ನಂಬಿದಾತ ಜಾಣ ಅಂತಂದ್ರೆ, ಲಿಂಗ ಅಂತಂದ್ರೆ ಪರಮಾತ್ಮ, ಲಿಂಗ ಅಂತಂದ್ರೆ ದೇವರು, ಲಿಂಗ ಅಂತಂದ್ರೆ ಅಲ್ಲ, ಲಿಂಗ ಅಂತಂದ್ರೆ ಶಿವ. ಅದಕ್ಕೆ ಹೇಳಿದರು ಲಯಗಮನ ರಹಿತತ್ವಾತ ಲಿಂಗ ಮಿತ್ತುಚ್ಯತೆ. ಯಾವುದಕ್ಕೆ ಉತ್ಪತ್ತಿ ನಾಶಗಳು ಇಲ್ಲವೋ, ಯಾವುದಕ್ಕೆ ನಾಮರೂಪಗಳು ಇಲ್ಲವೋ, ಯಾವುದಕ್ಕೆ ಜಾತಿ ಕುಲಗೋತ್ರಗಳು ಇಲ್ಲವೋ, ಯಾವುದು ಸಚ್ಚಿದಾನಂದ ಸ್ವರೂಪವಾಗಿದೆಯೋ, ನಿತ್ಯ ಪರಿಪೂರ್ಣವಾಗಿದೆಯೋ ಅದಕ್ಕೆ ಲಿಂಗ ಅನ್ನಬೇಕು ಅಂತ ಹೇಳಿದ್ದಾರೆ. ಈಗ ನಾವು ಇಲ್ಲಿ ಲಿಂಗ ಅಂತಂದ್ರೆ ದೇವರು ಅಂತ ನಾವು ತಿಳ್ಕೊಳ್ಳೋಣ. ಇಂಥ ಪರಮಾತ್ಮನನ್ನ, ದೇವರನ್ನ ನೆರೆ ನಂಬಿದಾತ. ಬರೇ ನಂಬಿದಾತ ಅಂತ ಹೇಳಿಲ್ಲ. ಬರೇ ನಂಬಿದಾತ ಬ್ಯಾರೆ, ನೆರೆ ನಂಬಿದಾತ ಬ್ಯಾರೆ. ನೆರೆ ಅಂತಂದ್ರೆ ಚೆನ್ನಾಗಿ. ಚೆನ್ನಾಗಿ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ, ಎಂಥ ಪ್ರಸಂಗ ಬಂದಾಗೂ ಪರಮಾತ್ಮನನ್ನ ನಂಬಿದಾತ. ಬಡತನ ಬಂದಾಗೂ ಪರಮಾತ್ಮನನ್ನು ನಂಬಿದಾತ, ಶ್ರೀಮಂತಿಗೆ ಬಂದಾಗೂ ಪರಮಾತ್ಮನನ್ನು ನಂಬಿದಾತ, ಮಾನ ಅಪಮಾನಗಳು ಸಂಭವಿಸಿದಾಗೂ ಪರಮಾತ್ಮನನ್ನು ನಂಬಿದಾತ, ಬಂಧುಗಳೆಲ್ಲ ಬಿಟ್ಟು ಹೋದಾಗೂ ಪರಮಾತ್ಮನನ್ನೇ ಗತಿ ಮತಿ ಅಂತ ನಂಬಿದಾತ. ಅದಕ್ಕೆ ಬಸವಣ್ಣವ್ರ ವಚನಗಳನ್ನು ನೋಡ್ರಿ ನೀವು, ಇಟ್ಟು ಚಂದ ಬರೀತಾರವರು. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿಯ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ. ಎಷ್ಟು ಸುಂದರವಾದಂಥ ನಂಬಿಕೆ ಇದು. ಇನ್ನೊಂದು ಕಡೆ ಬರೀತಾರೆ, ಎಂಥ ನಂಬಿಕೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಅಂತ ಹೇಳಿದರು. ಇದೆಂಥ ನಂಬಿಕೆ ರೀ ಇದು. ಇದಕ್ಕೆ ನೆರೆ ನಂಬಿದಾತ, ನೆರೆ ನಂಬಿದಾತ ಅಂತ ಕರೀತಾರೆ. ನಾವು ಬಹಳ ಸಲ ಏನು ಮಾಡ್ತಿರ್ತೀವಿ ಅಂತ ಕೇಳಿದರೆ, ನಮಗೆ ಅನುಕೂಲ ಆದಾಗ ನಾವು ನಂಬೋದು, ನಮಗೆ ಪ್ರತಿಕೂಲ ಆದಾಗ ಪರಮಾತ್ಮನನ್ನು, ಗುರುದೇವನನ್ನು ಮರಿತಿರ್ತೀವಿ. ಇದಕ್ಕೆ ನಿಜವಾದ ನಂಬಿಕೆನೂ ಅನ್ನಂಗಿಲ್ಲ, ಇದಕ್ಕೆ ಭಕ್ತಿನೂ ಅನ್ನಂಗಿಲ್ಲ. ಎಂಥ ಪ್ರಸಂಗದೊಳಗೂ ಕೂಡ ಪರಮಾತ್ಮನನ್ನ, ಗುರುದೇವನನ್ನ ನಾವು ಮರಿಬಾರದು, ಅವನಲ್ಲಿ ಅಪನಂಬಿಕೆ ಮಾಡಬಾರದು. ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಹುಬ್ಬಳ್ಳಿಯಲ್ಲಿ ಜಗದ್ಗುರು ಸಿದ್ಧಾರೂಢರು ಇದ್ದ ಕಾಲಕ್ಕೆ ಒಂದು ಘಟನಾ ನಡೀತು. ಸಿದ್ಧಾರೂಢರ ಶಿಷ್ಯರು ಅನೇಕ ಜನ, ಅಪರಂಪಾರ ಶಿಷ್ಯ ವೃಂದ ಅವ್ರದ್ದು. ಅಂಥದ್ರಲ್ಲಿ ಗುರವ್ವ ಬಸವಣ್ಣಪ್ಪ ಅಂತ ಹೇಳಿ ಒಂದಿಬ್ಬರು ದಂಪತಿಗಳಿದ್ರು, ಗಂಡ ಹೆಂಡತಿ, 4 ಮಕ್ಕಳಿದ್ದು. ಸಿದ್ಧಾರೂಢರ ಮೇಲೆ ಅಪಾರ ಅವ್ರದ್ದು ನಂಬಿಕೆನೂ ಇತ್ತು. ಬಡತನ ಜೀವನ ನಡೀತಾ ಇತ್ತು ಅವ್ರ ಪ್ರಪಂಚ. ಒಮ್ಮೆ ಸರಿಯಾಗಿ ಮಳಿ ಬೆಳಿ ಆಗ್ಲಾರ್ದಕ್ಕೆ, ಮಳಿ ಬೆಳಿ ಬರಲಾರ್ದಕ್ಕೆ ಬರಗಾಲ ಬಿತ್ತು. ಬಹಳಷ್ಟು ಪರಿಸ್ಥಿತಿ ಹದಗೆಟ್ಟು ಹೋತು. ಅದರಾಗ ಈ ಬಸವಣ್ಣಪ್ಪ ಬಹಳ ಬಡು ಮನುಷ್ಯ, 4 ಮಕ್ಕಳು, ಇವನು ಪರಿಸ್ಥಿತಿ ತೀರಾ ನಾಜೂಕಾತು. ಮನ್ಯಾಗ ಮಕ್ಕಳು ಉಪವಾಸ ಬೀಳ್ತಿದ್ದು. ಅವರು ಉಪವಾಸವನ್ನು ನೋಡಲಾರ್ದನೆ ಮನ್ಯಾಗಿದ್ದಂಥ ಚೂರ್ಚಾರ ಬಂಗಾರ ಮಾರಿ ಮಕ್ಕಳನ್ನ ಸಾಕಿದ. ಆಮೇಲೆ ಕಿಮ್ಮತ್ತಿನೂ ಭಾಂಡೇನೂ ಇದ್ದು ಅವನು ಅಟ ಮಾರಿದ. ಅಂತೂ ಇಂತೂ ಮಾರ್ಲಾಕಿ ಏನೇನು ಸಾಧ್ಯ ಐತಿ ಅದನ್ನೆಲ್ಲ ಮಾರಿ ಮಕ್ಕಳಿಗೆ ಹೊಟ್ಟಿಗೆ ಹಾಕಿದ. ಆದರೂ ಪರಿಸ್ಥಿತಿ ಅನುಕೂಲ ಆಗಲಿಲ್ಲ. ಏನಾದರೂ ಕೂಲಿ ಮಾಡಬೇಕಂತಿದ್ದ, ಏನಾದರೂ ಹಮಾಲಿ ಮಾಡಬೇಕಂತಿದ್ದ.
ಎಲ್ಲಿ ಹೋದರೂ ಏನೂ ಕೆಲಸ ಸಿಗ್ತಿದ್ದಿಲ್ಲ. ಇಂಥ ಪ್ರಸಂಗದೊಳಗೆ ಮಕ್ಕಳು ಅನ್ನಕ್ಕಾಗಿ ಹಲಬುತ್ತಿದ್ದು ತನ್ನ ಪರಿಚಯ ಇದ್ದವರಂತೆ ಹೋಗ್ತಿದ್ದ. ಕಾಕ, ಮಕ್ಕಳು ಉಪವಾಸ ಬಿದ್ದಾವ, ಸ್ವಲ್ಪ ಏನಾರ ಅನುಕೂಲ ಮಾಡು. ಸ್ವಲ್ಪ ಪರಿಸ್ಥಿತಿ ಅನುಕೂಲ ಆತು ಅಂತಂದ್ರೆ ನೀನು ಕೊಟ್ಟದ್ದು ನನ್ನ ಎದೆಯಲ್ಲಿ ಬರೆದಿಟ್ಕೋತನು. ಸ್ವಲ್ಪ ಪರಿಸ್ಥಿತಿ ಅನುಕೂಲ ಆತು ಅಂತಂದ್ರೆ ನಾನು ನಿನಗೆ ತಂದು ಕೊಡ್ತೇನಪ್ಪ. ದಯಮಾಡಿ ನನ್ನ ಮಕ್ಕಳ ಮುಖ ನೋಡಿ ಸ್ವಲ್ಪ ಏನಾದರೂ ಸಹಾಯ ಮಾಡು ಅಂತಂದಾಗ ದಯಾಳುಗಳು ಕೊಡ್ತಿದ್ರು. 5-10 ರೂಪಾಯಿ ಕೊಡ್ತಿದ್ರು, ಯಾರು 50 ರೂಪಾಯಿ ಕೊಡ್ತಿದ್ರು, ಯಾರು ಒಂದು 100 ರೂಪಾಯಿನೂ ಕೊಡ್ತಿದ್ರು. ಹಾಗೆ ಸ್ವಲ್ಪ ಕಾಲ ಕಳೀತಿದ್ದ. ಮತ್ತೂ ಮುಗಿದು ಹೋಗ್ತಿತ್ತು. ಮತ್ತೂ ತಮ್ಮ ಪರಿಚಯ ಇದ್ದವರಂತೆ ಹೋಗಿ ಬೇಡ್ತಿದ್ದ. ಕಡೆಗೆ ಕೊಡವ್ರು ಹೇಳಿದ್ರು, ಬಸವಣ್ಣಪ್ಪ, ನಮ್ಮದು ಬಾಳೆ ಐತಿಪ್ಪ, ನಿನ್ನಂಗ ನಮ್ಮದು ಪರಿಸ್ಥಿತಿಪ್ಪ. ಅದಕ್ಕೆ ಪದೇ ಪದೇ ನಮ್ಮ ಹಂತಕ್ಕೆ ಬಂದ್ರೆ ಹೆಂಗಪ್ಪ ಅಂತ ಹೇಳಿ, ಇದೊಮ್ಮೇನು ಬಂದಿಲ್ಲ ಒಯ್, ಇದೊಂದು 5-10 ರೂಪಾಯಿ ಒಯ್, ಇನ್ನೊಮ್ಮೆ ನಮ್ಮ ಮನೆಗೆ ಬರಬೇಡ ಅಂತ ಹೇಳೇ ಕೊಟ್ಟರು. ಅದನ್ನೂ ಅಷ್ಟು ತಂದು ಹೆಂಡತಿಗೆ ಹೇಳಿ ಕೊಟ್ಟ. ಅದೊಂದು 4 ದಿವಸ ಉಪಜೀವನ ನಡೀತು. ಬಳಿಕ ಮತ್ತೆ ಉಪವಾಸ ಪ್ರಾರಂಭ ಆಯಿತು. ಗುರವ್ವ ಮಕ್ಕಳ ಉಪವಾಸ ನೋಡ್ಲಾರ್ದನೆ ತನ್ನ ಪರಿಚಯ ಇದ್ದವರಂತೆ ಕೋಣ್ಯಾಗ ಹೋಗ್ತಿದ್ಲು. ಚಿಗವ್ವ, ನನ್ನ ಮಕ್ಕಳು ಉಪವಾಸ ಬಿದ್ದಾವು, ಸ್ವಲ್ಪ ಏನಾರ ಕೊಡು. ದಯಾಳುಗಳಾದಂಥ ಹೆಣ್ಮಕ್ಕಳು, ಮಕ್ಕಳನ್ನು ಹೆತ್ತಂತ ಹೆಣ್ಮಕ್ಕಳು, ಮಕ್ಕಳ ಹಸುವಿನ ತ್ರಾಸ ಎಷ್ಟಿರ್ತೈತಿ ಅನ್ನೋದನ್ನು ಅರಿತಂತ ಹೆಣ್ಮಕ್ಕಳು ಗುರವನ ಮಾತು ಕೇಳಿ ಕೊಡ್ತಿದ್ರು. 2 ಸೇರು ಹಿಟ್ಟು ಕೊಡ್ತಿದ್ರು. ಅದನ್ನ ಅಷ್ಟು ತಂದು ಅಂಬ್ಲಿ ಮಾಡಿ ಹಾಕ್ತಿದ್ಲು. ಸ್ವಲ್ಪ ಒಂದು 4 ದಿವಸ ಸಾಗಾಗ್ತಿತ್ತು. ಮತ್ತು ಉಪವಾಸ ಬೀಳು ಪ್ರಸಂಗ ಬಂತು. ಮತ್ತು ಗುರವ ತನ್ನ ಪರಿಚಯ ಇದ್ದವರಲ್ಲಿ ಹೋಗ್ತಿದ್ಲು. ಅವರು ಒಂದು ದಿವಸ ಹೇಳೇ ಕೊಟ್ಟರು, ಗುರವ, ನಮ್ಮಲ್ಲಿಯೂ ಹಿರಿಯರದಾರು, ಹೇಳವ್ರದಾರು, ಕೇಳವ್ರದಾರು, ಎಲ್ಲಿ ಕೊಟ್ಟಿ ಯಾಕೆ ಕೊಟ್ಟಿ ಅಂತ ಸಿಟ್ಟು ಮಾಡೋರು ಅದಾರು. ಅದಕ್ಕೆ ಇದೊಮ್ಮೇನು ಬಂದು ಇದೊಂದು ಸೇರು ಹಿಟ್ಟು ಒಯ್ಯಿ, ಇನ್ನೊಮ್ಮೆ ನಮ್ಮ ಮನೆಗೆ ಬರಬೇಡ ಅಂತ ಅವರು ಹೇಳಿದರು. ಆ ಬಳಿಕ ಗುರವ್ವ ಅದಷ್ಟು ತಂದು ಅಂಬಲಿ ಮಾಡಿ ಹಾಕಿದ್ಲು. 1-2 ದಿವಸ ಹೋತು. ಮತ್ತು ಮಕ್ಕಳ ಉಪವಾಸ ಪ್ರಾರಂಭ ಆಯಿತು. ಪ್ರಾರಂಭ ಆದರೆ ನಿಮಗೆ ಹೇಳ್ತನು, 1 ದಿವಸ ಹೋತು, ನೀರು ಕುಡಿದು ಹೊತ್ತು ಹಾಕಿದ್ರು. 2 ದಿವಸ ಹೋದು. ಕೊನೆಗೆ 3ನೇ ದಿವಸ ದೊಡ್ಡವರು ಹೆಂಗಾದರೂ ಸಮಾಧಾನ ಮಾಡ್ಕೋಬಹುದು, ಸಣ್ಣ ಮಕ್ಕಳು ಹೆಂಗೆ ಸಮಾಧಾನ ಮಾಡ್ಕೋತಾವ್ರಿ? ಮಕ್ಕಳು ಅಳ್ತಿದ್ದು, ಯವ್ವ ಅನ್ನ ಕೊಡು ಅಂತಿದ್ದು, ರೊಟ್ಟಿ ಕೊಡು ಅಂತಿದ್ದು. ಕಡಿಕೆ ಗುರವ ಒಂದು ಕೆಲಸ ಮಾಡಿದ್ಲು. ಎಲ್ಲೋ ಏನೋ ತಂದು ಕೆರೆ ಒಲಿ ಮ್ಯಾಲ ಅನ್ನಕ್ಕಿಟ್ಲು. ಮಕ್ಕಳನ್ನೆಲ್ಲ ಕರೆದ್ಲು. ಒಲಿ ಮ್ಯಾಗಿನ ಗಡಿಗೆ ತೋರಿಸಿದ್ಲು. ನನ್ನ ಕಂದುಗೊಳ್ರ್ಯ, ಇನ್ನೊಂದು ತಾಸು ಅರ್ಧ ತಾಸಿಗೆ ಅನ್ನ ತಯಾರಾಗ್ತದೆ, ನಿಮಗೆ ನಾನು ನಂತರ ಊಟಕ್ಕೆ ಕೊಡ್ತನು ಅನ್ಕ ನನ್ನ ತೊಡಿ ಮ್ಯಾಲ ಬರ್ರಿ ಮಲಗ ಬರ್ರಿ ಅಂತ ಎಲ್ಲ ಮಕ್ಕಳನ್ನ ಕರ್ಕೊಂಡು ತೊಡಿ ಮ್ಯಾಲ ಮಲಗಿಸಿಕೊಂಡು ಚಪ್ಪರಿಸ್ಕೋತ ಕುಂತ್ಲು. ಮಕ್ಕಳಿಗಿಷ್ಟು ಆನಂದ ಆಗಿತ್ರಿ ಆ ಒಲಿ ಮ್ಯಾಗಿನ ಗಡಿಗೆ ನೋಡಿ. ಇನ್ನೊಂದು ಅರ್ಧ ತಾಸಿಗೆ ಆದರೂ ನಮ್ಮ ಬಾಯಾಗ ಅನ್ನ ಬೀಳ್ತೈತಿ ಅನ್ನುವಂಥ ವಿಶ್ವಾಸದಿಂದ ಮಕ್ಕಳು ಎದ್ದ ನಂತರ ತಾಟ ತಗೊಳ್ಳೋದು ತಡ ಆದೀತು ಅಂತ ಕೈಯಾಗ ತಾಟ ತಗೊಂಡನ ತಾಯಿ ತೊಡಿ ಮ್ಯಾಲ ಮಲಗಿದ್ವು. ಆದ್ರೆ ಹಸದ ಹೊಟ್ಟಿಗೆ ನಿದ್ದೆ ಹೆಂಗೆ ಹತ್ತದ್ರಿ? ಮತ್ತೆ ಹೇಳ್ತಿದ್ದು, ಯವ್ವ ಅನ್ನ ತಯಾರಾತೇನು ಕೊಡು ಅಂತಿದ್ರು. ಇನ್ನೂ ಇಲ್ಲಪ್ಪ, ಇನ್ನಷ್ಟು ಮಲಗ್ರಿ ಅಂತ ಮತ್ತೆ ಮಲಗಿಸ್ತಿದ್ಲು. ಮತ್ತೆ ಹೇಳ್ತಿದ್ದು, ಯವ್ವ ಈಗಾರ ಕೊಡು, ಅನ್ನ ತಯಾರಾತೇನು ಕೊಡು ಅಂತಿದ್ದು. ಇನ್ನೂ ಇಲ್ಲಪ್ಪ, ಇನ್ನೊಂದು ಸ್ವಲ್ಪ ಮಲಗ್ರಿ ಅಂತ ಮತ್ತೆ ಮಲಗಿಸ್ತಿದ್ಲು. ಹಿಂಗೆ 4 ತಾಸು ಹೋದ್ರಿ. 4 ತಾಸು ಹೋದ ಬಳಿಕ ಒಂದು ದೊಡ್ಡ ಹುಡುಗ ಹಿರಿ ಮಗ ಏನಿತ್ಲ ಅವಂದ 4 ತಾಸು ಆತು ಅದೆಂತ ಅನ್ನದು ಅಂತ ಹೇಳಿ ಒಲಿ ಮುಂದೆ ಹೋಗಿ ಗಡಿಗೆ ಮ್ಯಾಗಿನ ಮುಚ್ಚಳ ತೆಗೆದು ನೋಡ್ತತಿ. ಖಾಲಿ ಗಡಿಗಿತ್ತದು, ಬರೇ ನೀರಿಟ್ಟಂಥ ಗಡಿಗಿತ್ತದು. ಆವಾಗ ಆ ಖಾಲಿ ಗಡಿಗೆ ನೋಡಿ ಹುಡುಗ ಅಳಾಕಿತ್ತು. ಯವ್ವ ನಮಗೆ ಯಾಕೆ ಸುಳ್ಳು ಹೇಳಿಕ್ಯಾರೆ ಮೋಸ ಮಾಡಾಕತ್ತಿ ಅಂತಂದಾಗ ನಿಮಗೆ ಹೆಂಗಾರ ಸಮಾಧಾನ ಮಾಡಲಿ ಅಂಥೇಳಿ ಗುರುವನು ಕೂಡ
ಮಕ್ಕಳನ್ನೆಲ್ಲ ತೆಕ್ಕಿ ಹಾಕಿ ಅಳ್ಕೋತ ಕುಂತಲು. ನಿಮಗೆ ಹೇಳ್ತನು, ಹೊತ್ತು ಮುಳುಗಿತು. ಅದ್ರಾಗ ಒಂದು ಮಲ್ಲಿ ಕುಡಿ ಕೂಸಿತ್ರಿ. ಅದಕ್ಕೆ ಜ್ವರ ಬಂದು. ತಾಯಿ ಊಟ ಮಾಡ್ತಿದ್ರ ಎದ್ಯಾಗ ಹಾಲಿರ್ತಾವ, ಎದ್ಯಾಗ ಹಾಲಿದ್ರ ಕೂಸು ಸಮಾಧಾನ ಇರ್ತಾವ. ತಾಯಿ ಊಟನೂ ಮಾಡಿಲ್ಲ, ಎದ್ಯಾಗ ಹಾಲು ಇಲ್ಲ. ಆವಾಗ ಕೂಸನು ಕೂಡ ಉಪವಾಸನ ಬಿದ್ದಿತ್ತು 3-4 ದಿವಸದಿಂದ. ಕೂಸಿಗೆ ಜ್ವರ ಬಂದು ಬಿಟ್ಟು ಹೆಂಗ ರಾತ್ರಿ ಆಗತೈತಿ ಹಂಗಂಗ ಮೈ ಬಿಸಿ ಆಗ್ತಾ ಹೋತು. ಭಯಂಕರ ಬಿಸಿ ಆತು. ರಾತ್ರಿ 12 ಗಂಟೆ ಆಗಿತ್ತು. ಕಾದ ಹಂಚಿ ಮುಟ್ಟಿದಂಗೆ ಮೈ ಸುಡ್ತಿತ್ತು. ಒಂದು ಗುಳಿಗೆ ತಂದ ಹಾಕಾಕು ರೊಕ್ಕಿಲ್ರಿ. ಏನು ಬಡತನ. ಆ ಬಡತನ ಅನುಭವಿಸಿದವರಿಗೇನೆ ಗೊತ್ತಾಗುದು. ನಿಮಗೆ ಹೇಳ್ತಾನು, 1 ಗಂಟೆ ಆಗಿತ್ತು. ಹುಡುಗ ಕಣ್ಣು ಬೆಳಗ್ಗೆ ಮಾಡಾಕಿತ್ತು, ಧಾಪಿಸಲಾಕಿತ್ತು. 2 ಗಂಟೆ ಆಗಿತ್ತು, ಹೆಂಗೆಂಗೋ ಮಾಡಾಕಿತ್ತು. ರಾತ್ರಿ 3 ಗಂಟೆ ಆಗಿತ್ತು. ತಾಯಿ ತೊಡಿ ಮೇಲನ ಕೂಸು ಪ್ರಾಣ ಬಿಡ್ತು. ಆವಾಗ ಇಷ್ಟ ಆ ಕೂಸಿನ ಎದಿಗೆ ಅಪ್ಕೊಂಡಿಕ್ಯಾರೆ ಅಳಾಕಿತ್ಲು. ಅಂತಾಳ, ಹೇ ಪರಮಾತ್ಮ ಎಂಥ ಹೊತ್ತು ತಂದೆಪ್ಪ ಅಂತ ಹೇಳಿಕ್ಯಾರೆ. ಅತ್ಲು 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 ಬೆಳಕಾತು. ಜನ ಕೂಡಿದ್ರು. ಏನು ಗುರುವನ ದೈವ, ಏನು ಬಸವಣ್ಣಪ್ಪನ ದೈವ ಅಂತ ಮರ ಮರಗಿದ್ರು. ಇನ್ನೇನಪ್ಪ, ಸತ್ತು ಕೂಸಿನ ಇಟ್ಕೊಂಡು ಹೆಂಗೆ ಕೊಂಡಿರ್ತಾರು, ಅದನ್ನು ಅಂತ್ಯ ಸಂಸ್ಕಾರ ಮಾಡಿ ಬರಬೇಕು, ಅದನ್ನಟ್ಟು ಮಣ್ಣಾಗ ಹಾಕಿ ಬರಬೇಕು ಅಂಥೇಳಿ ಓಣ್ಯಾಗಿನ ಜನ ಎಲ್ಲ ತಯಾರಾಗಿ ಆ ಕೂಸಿನ ತಗೊಂಡು ಎದ್ದು ಹೊಂಟಿದ್ರು. ಆ ಸತ್ತು ಕೂಸಿನಕ್ಕಿಂತಲೂ 1-2 ವರ್ಷದ ದ್ವಾರದ ಕೂಸ ಅದು ನಿತ್ತಲ್ಲೇ ಕಣ್ಣಿಗೆ ಕತ್ಲ ಬಂದ್ಕೇರ ಅದು ಬಿತ್ರಿ. ಊರ ಪ್ರಮುಖರು ಈ ಕೂಸಿ ಯಾಕೆ ಬಿತ್ತು ನೋಡ್ರು ಅಂತ ಹೇಳಿಕ್ಯಾರೆ. ಆ ಕೂಸಿನ ಮುಟ್ಟಿ ನೋಡ್ತಾರ. ಆ ಕೂಸಿನ ಮೈನು ಬೆಚ್ಚಗಾಗಿತ್ತು. ಅವಾಗ ಹೇಳ್ತಾರೆ ಹಿರಿಯರು, ಗುರವ ನಮ್ಮ ಜೋಡಿ ನೀ ಏನು ಬರಬೇಡ, ಮಣ್ಣು ಕೊಡಾಕ ನಾವು ಒಟ್ಟು ಮಣ್ಣು ಕೊಟ್ಟು ಬರ್ತೀವಿ. ಈ ಕೂಸಿಗೂ ಆರಾಮಿಲ್ಲ ಅಂತ ಅನ್ಸಾಕತೈತಿ, ಮೇಯಿ ಸುಡಾಕತೈತಿ. ಇದಟ್ಟು ಬಾಯಾಗ ನೀರು ಹಾಕೋತ, ಹಣಿ ಮ್ಯಾಲ ತಣ್ಣೀರಿನ ಪಟ್ಟಿ ಒಂದಿಟ್ಟು ಇಟ್ಕೋತ, ಹೆಂಗಾರ ಮಾಡಿಕ್ಯಾರ ನೀ ಸ್ವಲ್ಪ ಕುಂಡ್ರವ ಮನ್ಯಾಗನ, ನಾವು ಮುಗಿಸಿ ಬರ್ತೀವಿ, ನಂತರ ಏನಾರ ವಿಚಾರ ಮಾಡೋನು ಅಂತ ಹೇಳಿ ಆ ಸತ್ತು ಕೂಸಿನ ತಗೊಂಡು ಊರಾಗಿನ ಜನ ಎಲ್ಲ ಹೋದ್ರು. ಗುರವ ಆ ಕೂಸಿನ ತೊಡಿ ಮೇಲೆ ಹಾಕೊಂಡು ಕುಂತ್ಲು. ಆ ಕೂಸನು ನಿಮಗೆ ಹೇಳ್ತಾನು, 1 ತಾಸಿನ ನಂತರ ರಾತ್ರಿ ಸತ್ತು ಕೂಸು ಹ್ಯಾಂಗ ಮಾಡ್ತಿತ್ತು ಹಂಗ ಮಾಡಾಕಿತ್ತು. ಬಾಯಾಗ ನೀರು ಹಾಕ್ತಿದ್ಲು, ಹಣಿ ಮ್ಯಾಲ ತಣ್ಣೀರಿನ ಪಟ್ಟಿ ಇಟ್ಕೋತ ಕುಂತಿದ್ಲು. ಹೇ ಪರಮಾತ್ಮ ಸಿದ್ಧಾರೂಢ, ನಮ್ಮ ಕಷ್ಟ ಪರಿಹಾರ ಮಾಡಪ್ಪ ಅಂತ ಅಂತಿದ್ಲು. ನಿಮಗೆ ಹೇಳ್ತನು, 1 ತಾಸು ಹೊತ್ತು ಹೋಗಿತ್ರಿ. ರಾತ್ರಿ ಸತ್ತು ಕೂಸು ಹ್ಯಾಂಗ ಮಾಡ್ತಿತ್ತು ಹಂಗ ಮಾಡಾಕೈತು. ಆವಾಗ ಧೈರ್ಯ ಕಳ್ಕೊಂಡ್ಲು. ಈಗೊಂದು ಕೂಸು ಸತ್ತತಿ, ಅದನ್ನ ಮಣ್ಣು ಮಾಡಕ್ ಹೋಗ್ಯಾರು. ಅದನ್ನ ಮಣ್ಣು ಮಾಡಿ ಬರೋಟಿಗೆ ಈ ಕೂಸನ್ನು ಸಾಯ್ತತೆ. ಇದನ್ನ ಮಣ್ಣು ಮಾಡಕ್ ಹೋಗ್ತಾರೆ. ನಂತರ ಇದನ್ನು ಮಣ್ಣು ಮಾಡಿ ಬರೋಟಿಗೆ ಇನ್ನೊಂದು ಕೂಸು ಸಾಯ್ತತಿ. ಅದನ್ನು ಮಣ್ಣು ಮಾಡಿ ಬರೋಟಿಗೆ ಇನ್ನೊಂದು ಕೂಸು ಸಾಯ್ತತಿ. ಹಿಂಗೆ ಒಂದಾದ ಕೂಡಲೇ ಒಂದು ನನ್ನ ಕೂಸುಗಳೆಲ್ಲ ಮಣ್ಣಾಗ ಹೋಗ್ತಾವ. ನನ್ನ ಕೂಸುಗಳನ್ನೆಲ್ಲ ಮಣ್ಣಾಗ ಹಾಕುವುದನ್ನು ನಾ ನೋಡುಕ್ಕಿಂತಲೂ, ನಾ ಕಣ್ಣಿಲೆ ನೋಡುಕ್ಕಿಂತಲೂ ನಾನ ಸತ್ತು ಹೋಗಬೇಕು ಅಂತ ಹೇಳಿ ಆ ಕೂಸಿನ ಅಲ್ಲೇ ಪಡಸಾಲಿಯಾಗಿ ಬಿಟ್ಟು ಗುರವ ಬಾವಿ ಬೀಳಕ್ ಹೋದ್ಲು. ಬಾವಿ ಮೇಲೆ ನಿತ್ಕೇರ ಅಂತಾಳೆ, ಹೇ ಸಿದ್ಧಾರೂಢ, ಹೇ ಪರಮಾತ್ಮ, ನನಗೆ ಕೊಟ್ಟಿರುವಂತ ಕಷ್ಟ ಇನ್ಯಾರಿಗೂ ಕೊಡಬೇಡ ಅಂತ ಹೇಳಿ, ಸಾಕಪ್ಪ ಈ ಸಂಸಾರ ಸುಖ ಸಾಕು ಅಂತ ಹೇಳಿ, ಈ ಸಂಸಾರದೊಳಗೆ ಏನೂ ಸುಖ ಇಲ್ಲ ಅಂತ ಹೇಳಿ ಸಿದ್ಧಾರೂಢ ಅಂತ ಬಾವ್ಯಾಗ ಜಿಗ್ದಿದ್ಲು. ಯಾವ ಮೂಲ್ಯ ಅಂದೋ ಏನೋ ಒಬ್ಬ ಬಂದವನ ಆ ಗುರುವನ್ನ ಹಿಡಿದು ಬಿಟ್ರಿ. ಅವಾಗಂತಾಳ ಗುರವ, ನನ್ಯಾಕೆ ಹಿಡಿತಿ ಬಿಡು, ಈ ಪ್ರಪಂಚ ನನಗೆ ಸಾಕಾಗೈತಿ ಬಿಡು, ನಾ ಸತ್ತು ಹೋಗ್ತೀನಿ ಬಿಡು ಬಿಡು ಅಂತ ಹೇಳಿಕ್ಯಾರ ಅಂದ್ರು. ಆ ಹಿಡಿದ ಮನುಷ್ಯ ಬಿಡಲಿಲ್ಲ. ಯಾರು ನೀ ನನ್ನ ಹಿಡ್ದಾವ ಅಂತ ತಿರುಗಿ ನೋಡ್ತಾಳ. ಜಗದ್ಗುರು ಸಿದ್ಧಾರೂಢನೇ ಬಂದು ಹಿಡಿದಿದ್ದ. ಯಾವ ಮಾಯಿಂದ ಬಂದಿದ್ದನೋ, ಯಾವ ದಾರಿಯಿಂದ ಬಂದಿದ್ದನೋ ಗುರುವಿಗೆ ಹಿಡಿದು ಬಿಟ್ಟ. ಅವಾಗಂತಾನ ಸಿದ್ಧಾರೂಢ, ಗುರವ
ಬಡತನ ಕಂಜೆ, ಉಪವಾಸ ಕಂಜೆ, ಆತ್ಮಹತ್ಯೆ ಮಾಡಿಕೊಂಡ್ರೆ ನಿನ್ನ ಪ್ರಾರಬ್ಧ ಕರ್ಮ ಬಿಡ್ತತಿ ಅಂತ ತಿಳ್ಕೊಂಡದಿ. ನೀ ಮಾಡಿದ್ದ ನೀ ಉಣಾಕಬೇಕು. ಹೇಳಿಲ್ಲ ನಿಜಗುಣಪ್ಪ, ಹೇಳಿಲ್ಲ ದಿವಸ ನೀ ಕೇಳ್ತಿದ್ದಿಲ್ಲ, ಹೇಳಿಲ್ಲ ನಿಜಗುಣಪ್ಪ. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವಿಲ್ಲ. ಇಹುದೆಂದೊಡೆ ಪಿರಿದು ಸಾಹಸಿಗಳೇನಿಪ ರಾಮನಳ ಪಾಂಡವರು ನೋಯಲೇಕೆ. ನಮ್ಮ ಪ್ರಾರಬ್ಧದಲ್ಲಿ ಬರುವಂತ ದುಃಖ ನಾವು ಅನುಭವಿಸೇ ತೀರಬೇಕು. ಒಂದು ವೇಳೆ ತಪ್ಪಿಸ್ಕೊಳಕ್ ಬರ್ತಿತ್ತು ಅಂತಂದ್ರೆ ರಾಮ, ನಳ, ಪಾಂಡವರು, ಹರಿಶ್ಚಂದ್ರ ಇವರೆಲ್ಲ ನಮ್ಗಿಂತ ದೊಡ್ಡವರು, ವೀರರು, ಶೂರರು. ತಪ್ಪಿಸ್ಕೋಬಹುದಾಗಿತ್ತಲ್ಲ ಅವರು. ಯಾಕೆ ತಪ್ಪಿಸ್ಕೊಳ್ಳಿಲ್ಲ? ಯಾಕೆ ತಪ್ಪಿಸ್ಕೊಳ್ಳಿಲ್ಲ ಅಂತಂದ್ರೆ ಪ್ರಾರಬ್ಧ ಕರ್ಮದಲ್ಲಿ ಬರುವಂತ ದುಃಖವನ್ನ ನಾವು ಅನುಭವಿಸಿ ತೀರಬೇಕು ಅಂತ ಹೇಳಿ ಆ ಪರಮಾತ್ಮನ ಅಪ್ಪಣೆ ಅದ. ಅದನ್ನು ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಅದಕ್ಕೆ ಗುರವ ನಡಿ, ಹಿಂಗೆ ಮಾಡ್ತಾರೆ ನಡಿ. ಒಂದು ವೇಳೆ ನೀನು ಆತ್ಮಹತ್ಯೆ ಮಾಡಿಕೊಂಡ್ರೆ ಇದಕ್ಕಿಂತ ದುಃಖ ಅನುಭವಿಸೋದಾದೀತು, ನಡಿ ಅಂತ ಹೇಳಿ ಮನೆಗೆ ಕರ್ಕೊಂಡು ಬರ್ತಾರೋ. ಅಷ್ಟರೊಳಗನೆ ರೀ ಈ ಮಣ್ಣು ಕೊಡಕ್ಕೆ ಹೋದಂಥ ಜನ ಎಲ್ಲ ಅವರು ವಾಪಸ್ ಮನೆಗೆ ಬಂದರು. ಹೇಳಬೇಕಾದಂಥ 4 ಸಮಾಧಾನದ ಮಾತುಗಳನ್ನು ಹೇಳಿ ತಮ್ಮ ಮನೆಗೆ ಹೋಗಿಬಿಟ್ರು. ನಂತರ ಸಿದ್ಧಾರೂಢರು ಬಸವಣ್ಣಪ್ಪನ ಮನ್ಯಾಗನ ಕೊಂಡಿರ್ತಾರೋ. ಹೇಳ್ತಾರೆ, ಈ ದುಃಖ ಯಾವತ್ತೂ ಇರ್ತೈತಿ ಅಂತ ತಿಳಿಬ್ಯಾಡ್ರಿ. ದುಃಖ ಆದ ಕೂಡಲೇ ಸುಖ ಮುಂದೆ ಕಟ್ಟಿಟ್ಟಿದ್ದೇನೆ. ಸುಖ ಆದ ಕೂಡಲೇ ದುಃಖ, ದುಃಖ ಆದ ಕೂಡಲೇ ಸುಖ. ಇದು ಸಂಸಾರದ ನೇಮದ. ಬೆಳಕಾದ ಕೂಡಲೇ ಕತ್ಲ, ಕತ್ಲಾದ ಕೂಡಲೇ ಬೆಳಕ. ಇದು ನೇಮದಲ್ಲ. ಹಂಗೆ ಈಗ ನಿಮಗೆ ಬಹಳ ತ್ರಾಸಾಗೈತೆ, ಬಹಳ ದುಃಖ ಆಗೈತೆ. ಇದ ದುಃಖ ಯಾವತ್ತೂ ಇರ್ತೈತೆ ಅಂತ ತಿಳಿಬೇಡ್ರಿ. ಮುಂದೆ ಪರಮಾತ್ಮ ನಿಮಗೆ ಸುಖ ಮಾಡ್ತಾನು, ನಿಮಗೆಲ್ಲರಿಗೂ ಒಳ್ಳೇದಾಕತಿ. ಅಳಬ್ಯಾಡ್ರಿ ಅಳಬ್ಯಾಡ್ರಿ ಅಂತ ಹೇಳಿ ಆ ಆರಾಮಿಲ್ಲದ ಕೂಸಿನ ಮೈ ಮ್ಯಾಲ ಸಿದ್ಧಾರೂಢರು ಓಂ ನಮಃ ಶಿವಾಯ ಅನ್ನಕೋತ ಕೈಯಾಡಿಸಿದ್ರು. ಆ ಹುಡುಗನು ಚಕ್ಕನ ಎದ್ದು ಕುಂತು. ಹೇಳ್ತಾರೆ ಸಿದ್ಧಾರೂಢರು, 3-4 ದಿವಸ ಆತು ನೀವು ಊಟ ಮಾಡಿಲ್ಲ. 3-4 ದಿವಸ ಆತು ಉಪವಾಸ, ನೀವು ಊಟ ಮಾಡಿಲ್ಲ. 3-4 ದಿವಸ ಆತು ನನಗೂ ಯಾರು ಊಟಕ್ಕೆ ಕರೆದೇ ಇಲ್ಲ. ಅದಕ್ಕೆ ನಿಮ್ಮಲ್ಲೇ ಉಂಡು ಹೋಗ್ಬೇಕಂತ ಬಂದನಿ, ನನಗೆ ಊಟಕ್ಕೆ ಕೊಡ್ರಿ ಅಂತ ಸಿದ್ಧಾರೂಢರು ಕುಂತ್ರಪ್ಪ ಅಲ್ಲಿ. ಆವಾಗ ಗುರು ಅಂತಾಳು, ನಿನಗೆ ಊಟ ಮಾಡಿಸುವಷ್ಟು ಅನ್ನ ನನ್ನ ಮನೆಯಾಗಿತ್ತು ಅಂತಂದ್ರೆ ನನ್ನ ಕೂಸ ಮಣ್ಣಾಗಿ ಯಾಕೆ ಹೊಕ್ಕಿತ್ತು ಯಪ್ಪ ಅಂತ ಹೇಳಿ ಅಳಾಕೈತ್ಲು. ಅವಾಗ ಅಳಬೇಡ ಗುರವ್ವ, ಅಳಬೇಡ, ಈಗ ನನಗೆ ಭಾಳ ಹಸುವಾಗೈತಿ, ನಾವು ಉಂಡೆ ಹೋಗಾಮ. ಮನಿ ಅಂದ್ರೆ ಏನಾರ ಇರಾಕಬೇಕು, ಹುಡುಕ್ಯಾಡ್ರಿ ನೋಡ್ರಿ ಕೊಡ್ರಿ ಅಂತ ಹೇಳಿಕ್ಯಾರೆ. ಕುಂತು ಬಿಟ್ರು. ಮನ್ಯಾಗಾರ ಏನಿಲ್ಲ. ಕಡಿಗೆ ಏ ಬಸವಣ್ಣಪ್ಪ ಯಾಕೆ ಕೂತದಿ, ಹುಡುಕ್ಯಾಡ ಏನಾರ ಆಯ್ತೇನು, ಹುಡುಕ್ಯಾಡತ್ತಂದ್ರು. ಆ ಚೀಲ ಈ ಚೀಲ, ಆ ಟ್ರಂಕ ಈ ಟ್ರಂಕ ಹುಡುಕ್ಯಾಡೋದ್ರೊಳಗೆ ಒಂದು ದುಡ್ಡು ಸಿಕ್ತ್ರಿ. ಒಂದು ದುಡ್ಡು ಸಿಕ್ತು. ಯಪ್ಪ ಇದೊಂದು ಎಂದಿಂದೋ ಏನೋ ಇದೊಂದು ದುಡ್ಡು ಐತ್ ನೋಡು ಅಂತ ಸಿದ್ಧಾರೂಢರ ಕೈಯಾಗ ಕೊಟ್ರು. ಅದು ಸಿದ್ಧಾರೂಢರ ಕೈಗೆ ಬರೋದ್ರೊಳಗ ಬಂಗಾರದ ನಾಣ್ಯ ಆತ್ರ. ಅವಾಗ ಮತ್ತೆ ಸಿದ್ಧಾರೂಢರು ಅಂತಾರೆ, ಏನೋ ಬಸವಣ್ಣಪ್ಪ ಮನ್ಯಾಗ ಬಂಗಾರ ಇಟ್ಕೊಂಡ್ಕ್ಯಾರ ಉಪವಾಸ ಹಾಕತ್ತೀರಿ, ತಗೋ ಇದನ್ನ ಮಾರಿ ಬರೋ ಹೋಗು, ಇದನ್ನ ಮಾರಿ ಸಂತಿ ಮಾಡ್ಕೊಂಡು ಬಾ, ನಾ ಉಂಡ ಹೋಗಾಮ ಅಂತ ಹೇಳಿ ಸಿದ್ಧಾರೂಢರು ಮನ್ಯಾಗ ಕುಂತು ಬಿಟ್ರು. ನಂತರ ಬಸವಣ್ಣಪ್ಪ ಓಡಿ ಹೋಗಿ ಆ ಬಂಗಾರ ನಾಣ್ಯವನ್ನು ಮಾರಿ ಸಂತಿ ಮಾಡ್ಕೊಂಡು ಬರ್ತಾನೆ. ಉಳಿದ ರೂಪಾಯಿ ತಗೊಂಡು ಬರ್ತಾನು. ಸಿದ್ಧಾರೂಢರು ಮನ್ಯಾಗ ಕುಂತಿದ್ರು. ನೀರು ಕಾಸ್ರಿ ಅಂದ್ರು, ಎಲ್ಲರೂ ಸ್ನಾನ ಮಾಡಂದ್ರು. ಆಮೇಲೆ ಸಿದ್ಧಾರೂಢರು ಎಲ್ಲರಿಗೂ ಸ್ನಾನ ಮಾಡ್ಲಕ್ಕೆ ಹೇಳಿದ್ರು. ಎಲ್ಲರೂ ಸ್ನಾನ ಮಾಡಿದ್ರು. ಆಮೇಲೆ ಅಡಿಗೆ ಮಾಡಿದ್ರು. ನಂತರ ಸಿದ್ಧಾರೂಢರು ಕಾಡಿ ಉಣಿಸಿದ್ರಿ. ಗುರವ್ಗೆ ತುತ್ತು ಮಾಡಿ ಉಣಿಸ್ತಾ ಇದ್ರು, ಬಸವಣ್ಣಪ್ಪಗೆ ತುತ್ತು ಮಾಡಿ ಉಣಿಸ್ತಾ ಇದ್ರು, ಮಕ್ಕಳಿಗೆ ಉಣಿಸ್ತಾ ಇದ್ರು. ಎಲ್ಲರಿಗೂ ಕಾಡಿ ಉಣಿಸಿ ನಂತರ ತಾವೊಂದು ತುತ್ತು ಊಟ ಮಾಡಿ, ಬಸವಣ್ಣಪ್ಪ ನನ್ನ ಹೊಟ್ಟೆ ತುಂಬ್ತು ನೋಡಪ್ಪ, ಗುರವ್ವ ನನ್ನ ಹೊಟ್ಟೆ ತುಂಬ್ತು ನೋಡುವ ಅಂತ ಹೇಳಿ, ಇನ್ನು ದೇವರ ನಿಮಗೆ ಒಳ್ಳೇದು ಮಾಡ್ತಾನೋ. ನೀವು ಪರಮಾತ್ಮನ ಮರಿಬೇಡ್ರಿ. ಎಂಥ ಪ್ರಸಂಗ ಬಂದರೂ ಗುರುದೇವನನ್ನು ಮರಿಬೇಡ್ರಿ. ಇನ್ನು ಪರಮಾತ್ಮ ನಿಮಗೆ ಒಳ್ಳೇದು ಮಾಡ್ತಾನು ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ಏ ಬಸವಣ್ಣಪ್ಪ, ಇನ್ನೇನು ರೊಕ್ಕ ನೀವು ವಾಪಸ್ ತಂದಿಯಲ್ಲ, ಅದು ನೀನು ಸಣ್ಣಂಗೆ ವ್ಯಾಪಾರ ಮಾಡು, ಕಾಳಕಡಿ ವ್ಯಾಪಾರ ಮಾಡು,
ಪರಮಾತ್ಮ ನಿಮಗೆ ಒಳ್ಳೇದು ಮಾಡ್ತಾನೆ, ವ್ಯಾಪಾರ ಮಾಡು ಅಂತ ಹೇಳಿ ಆಶೀರ್ವಾದ ಮಾಡಿ ಸಿದ್ಧಾರೂಢರು ತಮ್ಮ ಮಠಕ್ಕೆ ಹೋದರು. ನಂತರ ಬಸವಣ್ಣಪ್ಪ ಗುರುದೇವನ ಕೃಪೆಯಿಂದ, ಪರಮಾತ್ಮನ ಕೃಪೆಯಿಂದ ವ್ಯಾಪಾರ ಪ್ರಾರಂಭ ಮಾಡಿದ. ಪರಮಾತ್ಮನ ಕೃಪೆಯಿಂದ ವ್ಯಾಪಾರ ಏನು ಪ್ರಾರಂಭ ಮಾಡಿದ, ಏನದು ಲಾಭ? ಇವತ್ತು ಒಂದು 100 ರೂಪಾಯಿ ಲಾಭ ಆದರೆ ನಾಳೆ 200 ರೂಪಾಯಿ ಲಾಭ ಆಗ್ತಾ ಇತ್ತು. ಇವರು ದಂಪತಿಗಳು ಗಂಡ ಹೆಂಡತಿ ಒಂದು ನೇಮ ಹಾಕೊಂಡ್ರು. ಪ್ರತಿ ದಿವಸ ಬೆಳಿಗ್ಗೆ ಸ್ನಾನ ಮಾಡಿದ ಕೂಡಲೇ ಸಿದ್ಧಾರೂಢರ ಮಠಕ್ಕೆ ಹೋಗಿ ಬಂದ ಮುಂದಿನ ವ್ಯವಹಾರ, ಸಾಯಂಕಾಲ ಎಲ್ಲ ವ್ಯಾಪಾರ ಮುಗಿಸೆ ಸಿದ್ಧಾರೂಢ ಮಠಕ್ಕೆ ಹೋಗಿ ಬಂದನ ಊಟ ಮಾಡಿ ಮಲಗುದು. ಮುಂಜಾನೆ ಒಮ್ಮೆ ಸಾಯಂಕಾಲ ಒಮ್ಮೆ ಪ್ರತಿ ದಿವಸ 2 ಸಲ ಮಠಕ್ಕೆ ಬಂದು ಹೋಗುವಂಥ ರೂಢಿ ಇಟ್ಕೊಂಡ್ರು ಗಂಡ ಹೆಂಡತಿ. ದಿನೇ ದಿನೇ ವ್ಯಾಪಾರ ಲಾಭದಾಯಕ ಆಗಾಕಿತ್ತು. ನಿಮಗೆ ಹೇಳ್ತಾನೋ, ಥೋಡೆ ದಿವಸದೊಳಗನ ಬಡವ ಬಸವಣ್ಣಪ್ಪ ಹೋಗಿ ಶ್ರೀಮಂತ ಬಸವಣ್ಣಪ್ಪ ಅದ. ಒಂದು ಅಂಗಡಿ ಹೋಗಿ 4 ಅಂಗಡಿ ಅದು, 4 ಅಂಗಡಿ ಹೋಗಿ ಹುಬ್ಬಳ್ಳಿ ಶಹರದೊಳಗೆ 8 ಅಂಗಡಿ ಅದು. ದಿನ ವ್ಯಾಪಾರ ಆಗ್ತಿತ್ತು, ಲಾಭ ಆಗ್ತಿತ್ತು. ದುಡ್ಡೆಲ್ಲ ಬ್ಯಾಂಕ್ನಾಗ ಓದಿ ಇಟ್ಟಿಟ್ಟು ಬರ್ತಿದ್ದ. ನಿಮ್ಗೆ ಹೇಳ್ತಾನು, ಥೋಡೆ ದಿವಸಕ್ಕೆ ದಿನಾಲು 2 ಸಲ ಏನು ಗಂಡ ಹೆಂಡತಿ ಬರ್ತಿದ್ರಲ್ಲ ಮಠಕ್ಕೆ, ದಿನಾಲು 2 ಸಲ ಬರೋರು ವಾರಕ್ಕೊಮ್ಮೆ ಬರಾಕಿದ್ರು. ಯಾಕೆ? ಲಾಭ ಆಗಾಕಿತ್ತು. ಅವ್ರಿಗೆ ಬರಾಕ ಬಿಡು ಸಿಗವಲ್ತಾತು. ಮನೆ ತುಂಬ ಏನಪ್ಪ ಅಂತಂದ್ರೆ ಸಂಪತ್ತ ಹರಿದು ಬರ್ಲಾಕಿತ್ತು. ಹೀಗಾಗಿ ದಿವಸ 2 ಸಲ ಬರೋರು ವಾರಕ್ಕೊಮ್ಮೆ ಬರಾಕಿದ್ರು, ವಾರಕ್ಕೊಮ್ಮೆ ಬರೋರು ತಿಂಗಳಿಗೊಮ್ಮೆ ಬರಾಕಿದ್ರು, ಅಮಾಸಿಗೊಮ್ಮೆ ಬರಾಕಿದ್ರು. ನಂತರ ಅಮಾಸಿಗೊಮ್ಮೆ ಬರೋರು 6 ತಿಂಗಳಿಗೊಮ್ಮೆ ಬರಾಕಿದ್ರು. ಯಾಕೆ? ದೊಡ್ಡ ಶ್ರೀಮಂತರಾಗಿಬಿಟ್ರು, ಅಪಾರ ಸಂಪತ್ತು ಬಂದು ಬಿಡ್ತು. ಬಸವಣ್ಣ ಪ್ಯಾಟ್ಯಾಗ ಹೊಂಟ ಅಂತಂದ್ರೆ ಜನ ಎಲ್ಲ ನಮಸ್ಕಾರ ಮಾಡ್ತಿದ್ರು. ಬಸವಣ್ಣಪ್ಪ ಏನು ತಿಳ್ಕೊತಿದ್ದ? ಜನ ಎಲ್ಲ ನನಗೆ ಬಾಗಾಕತ್ಯಾರು ಅಂತ ತಿಳ್ಕೊತಿದ್ದ. ನನ್ನಂಥ ಬುದ್ಧಿವಂತರೇ ಯಾರಿಲ್ಲ ಅಂತ ತಿಳ್ಕೊಂಡಿದ್ದ. ವ್ಯಾಪಾರ ಮಾಡೋದ್ರೊಳಗೆ ನನ್ನಂಥ ಜಾಣನೇ ಯಾರಿಲ್ಲ ಅಂತ ತಿಳ್ಕೊಂಡಿದ್ದ. ಇವನಲ್ಲಿ ಪೂರ್ತಿ ಅಹಂಕಾರ ತುಂಬ್ಕೊಂಡು ಬಿಡ್ತು. 6 ತಿಂಗಳಿಗೊಮ್ಮೆ ಬರೋರು ಮಠಕ್ಕೆ ವರ್ಷಕ್ಕೊಮ್ಮೆ ಬರಾಕಿತ್ತು. ಶಿವರಾತ್ರಿಗೆ ವರ್ಷಕ್ಕೊಮ್ಮೆ ಬರೋರು 4-6 ವರ್ಷ ಮಠಕ್ಕನೇ ಬರಲಿಲ್ಲ. ಹ್ಯಾಂಗ ಪರಮಾತ್ಮನನ್ನ ಗುರುದೇವನನ್ನ ಈ ಬಸವಣ್ಣಪ್ಪ ಮರೆತೋ, ಹಂಗ ಗುರುನು ಬಸವಣ್ಣಪ್ಪನ ಮರೆತ. ಗುರು ಬಸವಣ್ಣಪ್ಪನ ಮರೆತ. ಒಂದು ಮಾತು ನೆನಪಿಟ್ಟುಕೋರಿ, ಎಲ್ಲಿ ತನಕ ನಮ್ಮ ಮ್ಯಾಲ ಪರಮಾತ್ಮನ ಒಂದು ಕೃಪಾದೃಷ್ಟಿ, ಗುರುನಾಥನ ಕೃಪಾದೃಷ್ಟಿ ಎಲ್ಲಿ ತನಕ ನಮ್ಮ ಮ್ಯಾಲ ಇರ್ತೈತಿ, ಅಲ್ಲಿ ತನಕ ಯಾರ್ಯಾರು ನಮಗೇನೇನು ಮಾಡಕ್ ಸಾಧ್ಯ ಇಲ್ಲ. ಅಕಸ್ಮಾತ್ ಗುರುದೇವನ ದೃಷ್ಟಿ, ಪರಮಾತ್ಮನ ಕೃಪಾದೃಷ್ಟಿ ನಮ್ಮ ಮ್ಯಾಗಿಂದ ವಾರಿ ಆತು ಅಂತಂದ್ರೆ ನಮ್ಮನ್ನ ಉಳಿಸಾವ ಜಗತ್ತಿನೊಳಗೆ ಯಾರಿಲ್ಲ. ಇದನ್ನ ನೆನಪಿಟ್ಕೋಬೇಕು ನಾವು. ನಿಮಗೊಂದು ಸಣ್ಣ ಮಾತು ಹೇಳ್ಬೇಕಂತಂದ್ರೆ, ನೀವು ಸರ್ಕಸ್ ನೋಡಿರೇನು? ಸರ್ಕಸ್ದೊಳಗೆ ಈ ಹುಲಿ ಆಡ್ಸಾವ ಒಂದು ಆಟ ಮಾಡ್ತಿರ್ತಾನೆ. ಅಂದ್ರೆ ಹುಲಿ ಮುಂದೆ ಒಂದು ಆಡಮರಿನ ತಂದು ನಿಲ್ಲಿಸ್ತಾನೆ. ಆವಾಗ ಆ ಆಡಮರಿಯನ್ನು ನೋಡಿ ಹುಲಿ ಏನು ಮಾಡಂಗಿಲ್ಲ. ಆಮೇಲೆ ಆ ಹುಲಿ ತಲೆ ಮ್ಯಾಲ ಆಡಮರಿ ಕಾಲು ಕೊಟ್ಟು ನಿಲ್ತೈತಿ. ಅದು ಹುಲಿ ತಲೆ ಮ್ಯಾಲ ಕಾಲು ಕೊಟ್ಟು ನಿಲ್ತೈತಿ. ಆವಾಗೂ ಆ ಹುಲಿ ಏನು ಮಾಡಂಗಿಲ್ಲ. ಆವಾಗ ಹುಲಿ ಅಂತಿರ್ತೈತಿ ಅದು ಆಡಮರಿಗೆ, ಅಲ್ಲ ನನ್ನ ತಲೆ ಮ್ಯಾಲ ಕಾಲು ಕೊಟ್ಟ ನಿಲ್ಲು ಪಾವರ ನಿಂದು. ನಾನು ಸುಮ್ಮ ಕೂತನಿ ಅಂತಂದ್ರೆ, ಎಲೆ ಆಡಮರಿ, ನಾನು ನಿನಗ ಅಂಜಿ ಸುಮ್ಮ ಕೂತನಿ ಅಂತ ತಿಳಿಬೇಡ. ನಾ ನಿನಗ ಅಂಜಿ ಸುಮ್ಮ ಕೂತಿಲ್ಲ. ಅಲ್ಲಿ ಅದ ನೋಡು ಆಡ್ಸವ, ಅವಂಗ ಅಂಜಿ ಸುಮ್ಮ ಕೂತೇನ. ಈಗ ಸ್ವಲ್ಪ ನಿನಗ ನಾ ಧಕ್ಕಿ ಹಚ್ಚೀನಿ ಅಂತಂದ್ರೆ ಅವ ನನಗೆ ಕರೆಂಟ್ ಕೊಡ್ತಾನೆ. ಅವಂಗ ಅಂಜಿ ನಾ ಸುಮ್ಮದಾನೆ ಹೊರತು ನಿನಗ ಅಂಜಿ ಸುಮ್ಮ ಅದನಿ ಅಂತ ತಿಳಿಬೇಡ ಅಂತ ಹುಲಿ ಆಡಮರಿಗಂತಿತ್ತು. ಆಡಮರಿನೂ ಅಂತಿತ್ತದು, ನನ್ನ ಕಾಯ ಒಬ್ಬ ಅದಾನಂತ ನಾನು ನಿನ್ನ ತಲೆ ಮೇಲೆ ಕಾಲಿಟ್ಟನೆ ಹೊರತು ನಾ ಇಡುದರ ಏನು ಕಸು ನಮ್ದು ಅಂತ ಆಡಮರಿನೂ ಅಂತಿತ್ತು.
ಅವಾಗ ಹುಲಿ ಅಂತಿತ್ತು, ಇವ ಇಲ್ಲದಾಗ ಒಂದಿಟ ನನ್ನ ಮುಂದೆ ಬಂದು ಹೋಗು ಅಂತಿತ್ತದು ಹುಲಿ. ಹಿಂಗೆ ಹುಲಿ ಆಡಮರಿಗೆ ಅಂಜು ಸುಮ್ಮ ಕುಂತಿರ್ಲಿಲ್ಲ, ಆಡಿಸುವವನಿಗೆ ಅಂಜು ಹ್ಯಾಂಗ ಸುಮ್ಮ ಕುಂತಿತ್ತೋ ಹಂಗ ನಮ್ಮ ನಿಮ್ಮೆಲ್ಲರ ಬಾಗಲ ಮುಂದೆ ಅನೇಕ ಕಷ್ಟಗಳು ದುಃಖಗಳು ಬಂದು ನಿಂತಿರ್ತಾವ. ನಮ್ಮನ್ನ ನುಂಗುವಂಥ ಅನೇಕ ಆಪತ್ತುಗಳು ಬಂದು ನಿಂತಿರ್ತಾವ. ಆದರೂ ಯಾಕೆ ಅವು ಸುಮ್ಮಿರ್ತಾವು ಅಂತ ಕೇಳಿದರೆ, ನಮ್ಮನ್ನ ರಕ್ಷಣೆ ಮಾಡುವಂಥ ಪರಮಾತ್ಮನ ದೃಷ್ಟಿ, ಗುರುದೇವನ ಕೃಪಾ ದೃಷ್ಟಿ ನಮ್ಮ ಮ್ಯಾಲಿರ್ತೈತಿ ಅಂಥೇಳಿ ಆ ಕಷ್ಟಗಳು ಸುಮ್ಮಿರ್ತಾವಂತ ತಿಳ್ಕೊರಿ. ಗುರುದೇವನ ಕೃಪಾದೃಷ್ಟಿ ಸ್ವಲ್ಪ ವಾರೆ ಆಗಲಿ ನೋಡ್ಬೇಕು ಅವಾಗ ನಮ್ಮ ಪರಿಸ್ಥಿತಿ. ಹಂಗಾತು ಬಸವಣ್ಣಪ್ಪನ ಪರಿಸ್ಥಿತಿ, ಹಂಗಾತು ಸಿದ್ಧಾರೂಢರ ಕೃಪಾದೃಷ್ಟಿ ಸ್ವಲ್ಪ ವಾರೆ ಆತು. ಆವಾಗ ಬಸವಣ್ಣಪ್ಪ ಅಹಂಕಾರದಿಂದ ಮನೆಯಿಂದ ಟಾಂಗಾದೊಳಗೆ ಅಂಗಡಿಗೆ ಹೊಂಟಿದ್ದ. ಇನ್ನೂ ವಾಹನ ಸೌಕರ್ಯ ಇರಲಿಲ್ಲ. ಆವಾಗ ಟಾಂಗಾದಾಗ ಹೊಂಟಿದ್ದ. ನನ್ನಂಥ ವ್ಯಾಪಾರಿನೇ ಯಾರಿಲ್ಲ, ನನ್ನಂಥ ಶ್ರೀಮಂತನೇ ಯಾರಿಲ್ಲ, ವ್ಯಾಪಾರ ಮಾಡುವಲ್ಲಿ ನನ್ನಂಥ ಜಾಣನೇ ಯಾರಿಲ್ಲ ಅಂತ ತಲೆಯಾಗ ತುಂಬಿಕೊಂಡು ಹೊಂಟಿದ್ದ. ಒಂದು ಮುಪ್ಪಾನ ಮುದುಕಿರಿ, ಅದ್ರದ್ದು ಮುಗಿದು ಬಂದಿತ್ತು ಕಾಣ್ತೈತಿ. ಆ ದಂಡಿಯಿಂದ ಈ ದಂಡಿಗೆ ಪಾರಾಗಬೇಕು ಅಂತ ದಾರ್ಯಾಗ ಅಡ್ಡು ಬಂದು ಬಿಡ್ತಿರೋದು. ಅವಾಗ ಬಸವಣ್ಣಪ್ಪ ಹೇಳ್ತಾನ, ಏ ಅಜ್ಜಿ ಬರಬೇಡ, ಟಾಂಗ ಹೊಂಟತಿ, ಕುದುರೆ ಹೊಂಟತಿ, ಬರಬೇಡ ಬರಬೇಡ ಅಂತ ಬಸವಣ್ಣಪ್ಪನೂ ಕೂಗಿದ, ಆ ಟಾಂಗ ಹೊಡ್ಯಾವನೂ ಕೂಗಿದ. ಆ ಮುದುಕಿಗೆ ಕಣ್ಣು ಕಾಣಿಸ್ತಿದ್ದಿಲ್ಲ, ಕಿವಿ ಕೇಳಿಸ್ತಿದ್ದಿಲ್ಲ, ಅದು ಮುಖ ಕೆಳಗೆ ಮಾಡ್ಕೊಂಡು ಹಂಗ ಬಂದ್ಬಿಡ್ತು. ಈ ಕುದುರೆ ಹಂಗ ಏನು ಜೋರ್ದಾರ್ ಹೊಂಟಿತ್ತಲ್ಲ, ಆ ಮುದುಕಿನ ಸ್ವಲ್ಪ ನುಗ್ಗಿಸಿ ಬಿಡ್ತೀರಿ. ಆ ಮುದುಕಿನ ಈ ಕುದುರೆ ಸ್ವಲ್ಪ ನುಗ್ಗಿಸಿ ಬಿಡ್ತು. ಅಟ್ಟಕ್ಕೆ ಆ ಮುದುಕಿ ಪಟಕನ ಬಿದ್ದು ಸತ್ತ ಹೋತದು. ಆಗಿಂದಾಗನ ಸತ್ತ ಹೋತು. ಆವಾಗ ಪೇಟೆಗಿನ ಜನ ಇದನ್ನೆಲ್ಲ ನೋಡ್ತಿದ್ರು. ಬಸವಣ್ಣಪ್ಪ ಹೋಗುವಾಗ ಅಂಗಡಿಯಾಗಿಂದ ತಳಗ ಎದ್ದು ಬಂದು ನಮಸ್ಕಾರ ಮಾಡುವಂಥ ಜನ ಆ ಮುದುಕಿ ಸತ್ತದ್ದನ್ನು ನೋಡಿಕ್ಯಾರೆ, ಏ ಬಸವಣ್ಣಿ ನಿನಗೆ ನೆತ್ಯಾಗ ಬಂದು ಏನೋ ಕಣ್ಣ ಅಂತೂ ಎಳೆದು ಬಡದ್ರಿ, ಎಳೆದು ಬಡದ್ರು, ಒದ್ರು. ಅವಾಗ ಇನ್ನೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ, ಬ್ರಿಟಿಷರ ಬಿಗು ಆಡಳಿತಿತ್ತು. ಬಸವಣ್ಣಪ್ಪನ ಹಿಡ್ಕೊಂಡು ಹೋದ್ರು, ಲಕಾಬ್ದೊಳಗೆ ಹಾಕಿದ್ರು. ನಂತರ ಯಾವ ಜಾಮೀನು ಮ್ಯಾಲೂ ಇವಂಗೆ ಬಿಡಬಾರದು ಅಂತ ಅಲ್ಲೇ ಜಡ್ಜ್ ಸಾಹೇಬರು ಹೇಳಿಬಿಟ್ರು. ಅವ ಜೈಲಿನಾಗ ಬಿದ್ದು ಬಿಟ್ಟ. ಈ ಸುದ್ದಿ ಗುರವ್ವ ತಿಳ್ಕೊಂಡ್ಲು. ಅವಾಗ ಆಕೆ ವಿಚಾರ ಮಾಡ್ತಾಳೆ, ಗಂಡ ನೋಡ್ರಿ ಜೈಲಿನಾಗ ಹೋಗಿ ಬಿದ್ದ, ಇನ್ನು ಅಂಗಡಿಯಾಗ ಆಳುಗಳು ಹೋಳುಗಳು ಏನು ಮಾಡ್ತಾವೋ ಏನೋ ಅಂತ ಹೇಳ್ಕ್ಯಾರೆ ಕೆಲಸ ಮಾಡೋರ ಮ್ಯಾಲ ಅವಿಶ್ವಾಸ ಮಾಡಿ ಅಂಗಡಿಯಾಗಿನ ದುಡ್ಡೆಲ್ಲ ತಂದು ಮನ್ಯಾಗ ಇಟ್ಕೊಂಡ್ಲು. ಇದನ್ನು ತುಡುಗರು ತಿಳ್ಕೊಂಡ್ರು. ನಿಮ್ಗೆ ಹೇಳ್ತನು, ಬಸವಣ್ಣಪ್ಪನ ಮನಿ ಒಡೆದ್ರು ತುಡುಗರು. ಏನು ಒಯ್ಬೇಕೋ ಅದನ್ನೆಲ್ಲ ಓದ್ರು. ಹೋಗುವಾಗ ಹಂಗ ಹೋಗಲಿಲ್ಲ, ಬಸವಣ್ಣಪ್ಪನ ಮನಿಗೆ ಬೆಂಕಿ ಹಚ್ಚಿ ಹೋದ್ರು. ಗುರವ್ವ ಮಕ್ಕಳನ್ನ ಕರ್ಕೊಂಡು ಮಲಗಿದ್ಲು. ಹಂಗ ಮನಿ ಉರಿ ಹತ್ತಿ ಸುಡಾಕ್ ಹತ್ತಿತ್ತು. ನಿಮಗೆ ಹೇಳ್ತನು, ಮಕ್ಕಳನ್ನ ಅಷ್ಟ ಕರ್ಕೊಂಡು ಹೊರಗೆ ಬರುವುದರಗಡ ಆತ ಹೊರತು ಆ ಮನೆಯಾಗಿಂದ ಏನು ತರಕ್ಕೆ ಸಾಧ್ಯ ಆಗಿಲ್ಲ ಗುರವ್ಗೆ. ಆವಾಗ ಹೊರಗೆ ಬಂದು ನಿಂತು ನೋಡ್ತಾಳೆ, ಮನಿ ಧಗ ಧಗ ಉರಿಲಾಕ್ ಹತ್ತಿತ್ತು. ಆವಾಗ ಅಂತಾಳು, ಸಿದ್ಧಾರೂಢ ಗಂಡ ನೋಡ್ರೆ ಜೈಲ್ನ್ಯಾಗ ಬಿದ್ದ, ಮನಿ ಯಾರ ಸುಟ್ಟು ಬೂದ್ಯಾಗ ಹೋತು, ನಮ್ಮನ್ನ ಹಿಂಗ್ಯಾಕೆ ಮಾಡಿದಿ, ನಮ್ಮನ್ನ ಯಾಕೆ ಮರತಿ, ನಾವು ನಿನ್ನ ಮರ್ತರೇನಾತು, ನೀ ಯಾಕೆ ನಮ್ಮನ್ನ ಮರ್ತಿ ಅಂತ ಕೂಗ್ಯಾಡಕೈತ್ಲು. ಕೂಗ್ಯಾಡಕೈತ್ಲು, ಅಳಾಕೈತ್ಲು, ಬಡ್ಕೊಂಡ್ಲು. ಮಕ್ಕಳನ್ನೆಲ್ಲ ಕರ್ಕೊಂಡು ಕೆರೆ ಸೀದಾ ಸಿದ್ಧಾರೂಢರ ಮಠಕ್ಕೆ ಬಂದ್ಲು. ಅಪ್ಪ ಕುಂತಿದ್ದ. ಹೋಗಿ ಸಿದ್ಧಾರೂಢರ ಪಾದದ ಮ್ಯಾಲ ಬಿದ್ದು ಇಷ್ಟು ಉಳ್ಳಾಡ್ತಾಳ್ರಿ ಗುರವ್ವ, ಯಪ್ಪಾ ನಾವು ನಿನ್ನ ಮರ್ತ ಹಾಳಾದೀವಪ್ಪ, ಯಪ್ಪಾ ಸಿದ್ಧಾರೂಢ ನಾ ಬಾವಿ ಬೀಳಾಕ ಹೋದಾಗ ನೀ ಬಂದು ಉಳಿಸಿದ್ದಿ ನನಗೆ, ನಾವು ಉಪವಾಸ ಬಿದ್ದಾಗ ಬಂದು ಉಣಿಸಿದ್ದಿ ನೀನು, ನಮ್ಮ ದುಃಖ ಎಲ್ಲ ದೂರ ಮಾಡಿದ ತಂದೆ. ಇವತ್ತು ನಮ್ಮದೇನಾತು ಅಂತ ಕೇಳಿದ್ರೆ ನಾವು ನಿನ್ನ ಮರ್ತೀವಿ. ನೀ ಹೇಳಿದ್ದಿ ಪರಮಾತ್ಮನ ಮರಿಬೇಡವಾ, ಗುರುದೇವನನ್ನ ಮರಿಬೇಡವಾ ಅಂತ ನೀ ಹೇಳಿದ್ದಿ, ನಾನು ನಿನ್ನ ಮರ್ತೀನಿ, ನೀ ನನ್ನ ಮರ್ತಿ, ನೀ ನನ್ನ ಮರ್ತಿದ್ದಕ್ಕೆ ಹಿಂಗಾತ್ಯಪ್ಪ ಅಂತ ಹೇಳಿದರೆ ಬಹಳ ದುಃಖ ಮಾಡಿದಾಗ ಪರಮದಯಾ ಸಾಗರನಾದಂಥ ಸಿದ್ಧಾರೂಢ ಮತ್ತೆ ಹೇಳ್ತಾನೆ, ಗುರವ್ವ ಅಂಜಿಬ್ಯಾಡ, ಗುರವ್ವ ಅಳಬ್ಯಾಡ,
ಏನು ಘಾತ ಆಗಿಲ್ಲ. ಈಗರ ಎಚ್ಚರಾತ್ಲ ಏನು ಘಾತ ಆಗಿಲ್ಲ. ನಾಳೆ ನಿನ್ನ ಗಂಡ ಮಠಕ್ಕೆ ಬರ್ತಾನು ಅಂತಂದ್ರು. ಅವಾಗಂತಾಳ ಗುರವ, ಯಪ್ಪ ಮಂದಿ ಎಲ್ಲ ನನ್ನ ಗಂಡಗೆ ಫಾಸಿ ಹಾಕತಿ ಅಂತ ಮಾತಾಡಕತ್ಯಾರು, ಮತ್ತು ನಾಳೆ ಹೆಂಗೆ ಮಠಕ್ಕೆ ಬರ್ತಾನು ಅಂತಂದಾಗ, ಅದು ಹೆಂಗೆ ಬರ್ತಾನಂತಂದ್ರೆ ಬರ್ತಾನು, ಹೆಂಗೆ ಬರ್ತಾನಂದ್ರೇನು, ನಾಳೆ ಒಟ್ಟು ಬರ್ತಾನೋ ಮಠಕ್ಕೆ ಅಂತ ಸಿದ್ಧಾರೂಢರು ಹೇಳಿದರು. ಅದು ಮರುದಿವಸನೇ ಕೋರ್ಟ್ನ್ಯಾಗ ಅವನು ವಿಚಾರಣೆ ಇತ್ತು. ಏನು ಸಿದ್ಧಾರೂಢರ ಬಂದು ಸಾಕ್ಷಿ ಹೇಳಿದ್ರೋ, ಏನು ಯಾವನ ಒಬ್ಬನ ಕಡೆಯಿಂದ ಹೇಳವನ ಕಡೆಯಿಂದ ಹಂಗೆ ಹೇಳಿಸಿದ್ರೋ ಗೊತ್ತಿಲ್ಲ. ಸಾಕ್ಷಿ ಹೇಳ್ತಾನೆ, ಬಸವಣ್ಣಪ್ಪಂದು ಏನು ತಪ್ಪಿಲ್ಲ, ಟಾಂಗ ಹೊಡ್ಯಾವಂದು ಏನು ತಪ್ಪಿಲ್ಲ, ನಾ ಪ್ಯಾಟ್ಯಾಗ ನಿಂತಿದ್ನಿ, ಈ ಮುದುಕಿಗೆ ಕಣ್ಣು ಕಾಣಿಸ್ತಿದ್ದಿಲ್ಲ, ಕಿವಿ ಕೇಳಿಸ್ತಿದ್ದಿಲ್ಲ, ಅದು ಹಂಗ ಹೊಂಟಿತ್ತು. ಅವರು ಟಾಂಗದಾಗ ಕೂತು ಹೇಳಿದ್ರು, ಅಜ್ಜಿ ಬರಬೇಡ ಟಾಂಗ ಹೊಂಟತಿ ಬರಬೇಡ ಅಂತ ಕೂಗಿ ಹೇಳಿದ್ರು ಸಹಿತ ಈ ಮುದುಕಿ ಕೇಳಿಸ್ತಿದ್ದಿಲ್ಲ. ಹಂಗ ಆಕಿ ತಳಗ ಮಾರಿ ಮಾಡ್ಕೊಂಡು ಹೋಗಿಬಿಟ್ಲು. ಕುದುರೆ ಬಂದದ್ದನ್ನು ಸ್ವಲ್ಪ ಆ ಮುದುಕಿನ ನುಗ್ಗಿಸ್ತು, ಅಟ್ಟಕ್ಕಾಕಿ ಪಟಕ್ಕನ ಬಿದ್ದು ಸತ್ತು ಹೋಗ್ಯಾಳ ಹೊರತು ಇವ್ರದ್ದೇನೇನು ತಪ್ಪಿಲ್ಲ ಅಂತ ಹೇಳಿದಾಗ ಸಾರಾಸಾರ ವಿಚಾರ ಮಾಡಿದಂಥ ನ್ಯಾಯಾಧೀಶ ಹೇಳ್ತಾನೆ, ಬಸವಣ್ಣಪ್ಪ ನಿರ್ದೋಷಿ ಅಂತ ಹೇಳಿ ಠರಾವ್ ಕೊಟ್ಟು ಬಿಟ್ರು. ಅಷ್ಟರೊಳಗೆ ನಿಮಗೆ ಹೇಳ್ತನು, ಬಸವಣ್ಣಪ್ಪ ನಿರ್ದೋಷಿಯಾಗಿ ಕೋರ್ಟ್ನಿಂದ ಹೊರಗೆ ಬಂದ. ಅಷ್ಟರೊಳಗೆ ಅವಂಗೂ ಸುದ್ದಿ ಹತ್ತಿತ್ರಿ, ಮನೆ ತುಡುಗಾಗಿತ್ತು ಅನ್ನೋದು ಸುದ್ದಿ ಹತ್ತಿತ್ತು, ಮತ್ತು ಮ್ಯಾಳೆಲ್ಲ ಮಟ್ಟಕ್ಕೆ ಹೋಗೈತಿ ಅನ್ನೋದು ಸುದ್ದಿ ಹತ್ತಿತ್ತು, ಮನೆ ಸುಟ್ಟು ಬೂದಿ ಆಗೈತಿ ಅನ್ನೋದು ಸುದ್ದಿ ಹತ್ತಿತ್ತು. ನಿಮಗೆ ಹೇಳ್ತನು, ಕೋರ್ಟ್ನಿಂದ ಏನು ಬಸವಣ್ಣಪ್ಪ ಹೊರಗೆ ಬಂದ, ಓಡ್ಕೋತ ಮಠಾನ ಓಡ್ಕೋತ ಬಂದು ಸಿದ್ಧಾರೂಢರ ಪಾದದ ಮ್ಯಾಲೆ ಬಿದ್ದಿಕ್ಯಾರೆ. ಬಸವಣ್ಣಪ್ಪ ಎಷ್ಟು ಅತ್ತ ಅಂತ ಕೇಳಿದ್ರೆ ಅವನ ಕಣ್ಣೀರಿನಿಂದ ಸಿದ್ಧಾರೂಢರ ಪಾದ ಎಲ್ಲ ತೋದು ಹೋಗಿದ್ದು. ಸಿದ್ಧಾರೂಢರ ಪಾದ ತೊಯ್ಬೇಕಾಗಿತ್ತಂದ್ರೆ ಪಶ್ಚಾತ್ತಾಪ ಪಟ್ಟಿಕ್ಯಾರೆ ಬಸವಣ್ಣಪ್ಪ. ಎಷ್ಟು ಹತ್ತಿರಬೇಕ್ರಿ, ಎಷ್ಟು ಹತ್ತಿರಬೇಕು. ಹೇಳ್ತಾನೆ ಬಸವಣ್ಣಪ್ಪ, ಯಪ್ಪ ಇನ್ನು ಮ್ಯಾಲತ್ತ ನಮಗೆ ಸಂಪತ್ತು ಕೊಡಬೇಡಪ್ಪ, ನಮಗೆ ಸಂಪತ್ತು ಕೊಡಬೇಡ, ನಮಗೆ 1 ಉಪವಾಸ 2 ಉಪವಾಸ ಇಡು, ಉಪವಾಸ ಇರ್ತೀವಿ, ನಿನ್ನ ಧ್ಯಾಸದಾಗಿರ್ತೀವಿ. ಯಪ್ಪ ಒಂದು ವೇಳೆ ನೀ ಸಂಪತ್ತು ಕೊಟ್ಟರು ನಿನ್ನ ಮರೆಯುವಂಥ ದುರ್ಬುದ್ಧಿ ನಮಗೆ ಕೊಡಬೇಡ ಅಂತ ಹೇಳಿ ನಂತರ ಸಿದ್ಧಾರೂಢರ ಕೃಪೆಗೆ ಪಾತ್ರರಾಗಿ ಎಷ್ಟೋ ದಿವಸ ಇದ್ರು ಅಂತ ಸಿದ್ಧಾರೂಢರ ಚರಿತ್ರೆಯಲ್ಲಿ ಈ ಕಥೆ ಬರ್ತದೆ, ಈ ಪ್ರಸಂಗ ಬರ್ತದೆ. ಇದನ್ನ ಯಾಕೆ ಹೇಳಬೇಕಾತು ಅಂತಂದ್ರೆ, ಬಸವಣ್ಣವ್ರೇನು ಹೇಳಿದ್ರು, ಲಿಂಗವ ನೆರೆ ನಂಬಿದಾತ ಜಾಣ, ಪರಮಾತ್ಮನನ್ನ ಚೆನ್ನಾಗಿ ನಂಬಿದಾತ ಜಾಣ. ಒಂದು ಕಡೆ ದೇವರ ದಾಸಮಯ್ಯನವರು ಬರೀತಾರೆ, ನಾವು ಸ್ವಲ್ಪ ಪರಿಸ್ಥಿತಿ ಅನಾನುಕೂಲ ಆತು ಅಂತಂದ್ರೆ ನೆನೆಸ್ತೀವಂತ, ಸ್ವಲ್ಪ ಅನುಕೂಲ ಆತು ಅಂತಂದ್ರೆ ಮರಿತೀವಂತ. ಅದಕ್ಕೆ ಬರೀತಾರೆ ಅವರು, ಎಡರಡಿಸಿದ ವೇಳೆಯೊಳು ಮರಡ ನಿಮ್ಮ ನೆನೆವರು, ಎಡರಡಿಸಿದ ವೇಳೆಯೊಳು ಮರಡ ನಿಮ್ಮ ನೆನೆವರು, ಎಡರಡಿಸಿದ ವಿಪತ್ತು ಕಡೆಯಾಗಲೊಡನೆ ಮೃಡ ನಿಮ್ಮ ನೆಡಹಿಯೂ ಕಾಣರು ರಾಮನಾಥ ಅಂತ ಹೇಳಿ. ಅಂದರೆ ಎಡರಡಿಸಿದ ವೇಳೆಯೊಳು, ಯಾವಾಗ ನಮಗೆ ಕಷ್ಟ ಬರ್ತದನೋ, ದುಃಖ ಬರ್ತದನೋ, ನಮ್ಮ ಮನೆಯಲ್ಲಿ ಸಾವು ನೋವುಗಳು ಯಾವಾಗ ಸಂಭವಿಸ್ತಾವೋ, ಯಾವಾಗ ನಾವು ರೋಗದಿಂದ ಬಳಲ್ತಿರ್ತೀವೋ, ಯಾವಾಗ 4 ಮಂದಿಯಾಗ ನಮಗೆ ಅಪಮಾನ ಆಗುವಂಥ ಪ್ರಸಂಗ ಬರ್ತದನೋ, ಆವಾಗ ನಾವು ಹೇ ಪರಮಾತ್ಮ, ಹೇ ಗುರುದೇವ ನಮ್ಮನ್ನು ರಕ್ಷಣಾ ಮಾಡು ಅಂತ ನೆನೆಸ್ತೀವಂತ. ಎಡರಡಿಸಿದ ವೇಳೆಯೊಳು ಮರಡ ನಿಮ್ಮ ನೆನೆವರು. ಇನ್ನು ಆವಾಗ ಎಡರಡಿಸಿದ ವಿಪತ್ತು ಕಡೆಯಾಗಲೊಡನೆ, ಯಾವಾಗ ಬಂದಂಥ ಕಷ್ಟ ಬಯಲಾತು ಅಂತಂದ್ರೆ ಮರಡ ನಿಮ್ಮ ನೆಡಹಿಯೂ ಕಾಣರು ರಾಮನಾಥ, ಆವಾಗ ನಿನ್ನ ಎಡವಿ ಹೋಗ್ತಾರ ಹೊರತು ನಿನ್ನ ಕಡೆ ನೋಡಂಗಿಲ್ಲ ಅಂತ ಬರೀತಾರೆ. ಹಂಗಾಗಬಾರದು ಅಂತ ಹೇಳಿ ಬಸವಣ್ಣವರು ಲಿಂಗವ ನೆರೆ ನಂಬಿದಾತ ಜಾಣ ಅಂದಾರ ಹೊರತು ಬರೇ ನಂಬಿದಾತ ಜಾಣ ಅಂತನ್ಲಿಲ್ಲ, ನೆರೆ ನಂಬಿದಾತ ಜಾಣ ಅಂತಂದ್ರು. ಅದಕ್ಕೆ ನಾವು ಪರಮಾತ್ಮನಲ್ಲಿ ಅಪಾರ ವಿಶ್ವಾಸ ಉಳ್ಳವರಾಗಿರಬೇಕು, ಗುರುದೇವನಲ್ಲಿ ಅಪಾರ ವಿಶ್ವಾಸ ಉಳ್ಳವರಾಗಿರಬೇಕು, ನಾವು ಚೆನ್ನಾಗಿ ನಂಬಬೇಕು, ನೆರೆ ನಂಬಬೇಕು. ಇದೊಂದು ಮಾತು.
ಇನ್ನು ಎರಡನೇ ಮಾತು, ಜಂಗಮಕ್ಕೆ ಧನವ ಸವೆಸುವಾತ ಜಾಣ ಅಂತಂದ್ರು. ಇನ್ನು ಜಂಗಮ ಅಂತಂದ್ರೆ ಏನು ಅಂತ ಕೇಳಿದರೆ ಒಂದು ಮಾತು ತಾವು ನೆನಪಿನಲ್ಲಿಟ್ಕೋಬೇಕು. ಜಂಗಮ ಅನ್ನುವಂಥ ಈ ಪದ, ಈ ಶಬ್ದ ಜಾತಿವಾಚಕ ಅಲ್ಲಿದು. ಇದು ತತ್ವವಾಚಕ ಪದ, ಇದು ಗುಣವಾಚಕ ಪದ, ಜಾತಿವಾಚಕ ಪದ ಅಲ್ಲ ಅನ್ನೋದನ್ನು ತಿಳ್ಕೋಬೇಕು. ಈ ಮಾತನ್ನ ಚನ್ನಬಸವಣ್ಣವರೇ ಬರೀತಾರೆ. ಜಂಗಮ ಅಂತಂದ್ರೆ ಯಾರು, ಜಂಗಮನ ಲಕ್ಷಣ ಏನು ಅಂತಂದ್ರೆ ಅವ್ರು ಹೇಳ್ತಾರೆ, ಕೇಶ ಕಾಷಾಯಾಂಬರವ ನಿಕ್ಕಿದಡೇನೋ, ಕೇಶ ಕಾಷಾಯಾಂಬರವ ನಿಕ್ಕಿದಡೇನೋ, ವಿಭೂತಿ ರುದ್ರಾಕ್ಷಿ ಧರಿಸಿದಡೇನೋ, ಸಾಕಾರದಲ್ಲಿ ಸಮ್ಮತನಲ್ಲ, ನಿರಾಕಾರದಲ್ಲಿ ನಿರತನಲ್ಲ, ಪರಮಾರ್ಥದಲ್ಲಿ ಪರಿಣಾಮಿಯಲ್ಲ. ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ, ತುರುಬಾಗಲಿ ಜಡೆಯಾಗಲಿ ಬೋಳಾಗಲಿ ಅರಿವು ಆಚಾರ ಉಳ್ಳೊಡೆ ಜಂಗಮನೆಂಬೆ ಅಂತ ಬರೀತಾರೆ. ಅವರು ಯಾರೇ ಇರಲಿ, ಅವರು ಜಡೆ ಬಿಟ್ಟವರು ಇರಲಿ, ಅವರು ಕಾವಿ ಹಾಕೊಂಡವ್ರು ಇರಲಿ, ಬೇಡ ಕಾವಿ ಬಿಟ್ಟು ಬಿಳಿ ಬಟ್ಟೆನ ಹಾಕೊಂಡವ್ರು ಇರಲಿ, ಅವರು ಏನಪ್ಪ ಅಂತಂದ್ರೆ ತಲೆಯಾಗ ಜಡೆ ಬಿಟ್ಟವ್ರು ಇರಲಿ, ಬೇಡ ತಲೆ ಬೋಳಿಸಿದವ್ರು ಇರಲಿ, ತುರುಬಾಗಲಿ ಬೋಳಾಗಲಿ ಜಡೆಯಾಗಲಿ ಅರಿವು ಆಚಾರ ಉಳ್ಳೊಡೆ ಜಂಗಮನೆಂಬೆ ಎಂದರು. ಅವ ಯಾವ ಜಾತಿ ಅವ ಯಾಕಿರವಲ್ಲ, ಅವನಲ್ಲೇ ಪರಮಾತ್ಮನ ಅರಿವು, ಧರ್ಮದ ಅರಿವು ಇತ್ತು ಅಂತಂದ್ರೆ, ಮತ್ತು ಅದಕ್ಕೆ ತಕ್ಕ ಆಚಾರ ಇತ್ತು ಅಂತಂದ್ರೆ ಅರಿವು ಆಚಾರ ಉಳ್ಳೊಡೆ ಜಂಗಮನೆಂಬೆ ಅಂತ ಕರೀತಾರೆ. ಅಂಥ ತತ್ವಜ್ಞಾನಿಗಳೇನದಾರಲ್ಲ ಅವರಿಗೆ ಧನವ ಸವೆಸುವಾತ ಜಾಣ. ಯಾಕೆ ಅವರಿಗೆ ಕೊಡಬೇಕು ಅಂತಂದ್ರೆ, ಲೋಕ ಹಿತಚಿಂತಕರಾದಂಥ ತತ್ವಜ್ಞಾನಿಗಳು ಲೋಕ ಕಲ್ಯಾಣದ ಕಾರ್ಯವನ್ನು ಹಮ್ಮಿಕೊಂಡಿರ್ತಾರೆ. ಅದಕ್ಕೆ ದುಡ್ಡಿನ ಅವಶ್ಯಕತೆ ಇರ್ತದೆ, ಅದಕ್ಕೆ ಅವರಿಗೆ ಧನವನ್ನು ಕೊಡಬೇಕು. ಇದು ಒಂದು. ಇನ್ನು ಜಂಗಮ ಅಂತಂದ್ರೆ ಬರೀ ಇಷ್ಟ ಅರ್ಥ ಮಾಡಬಾರ್ದು. ಜಂಗಮ ಅಂತಂದ್ರೆ ಸಮಾಜ, ಜಂಗಮ ಅಂತಂದ್ರೆ ದೀನರು, ದಲಿತರು, ಬಡವರು, ಅನಾಥರು, ಬಡ ವಿದ್ಯಾರ್ಥಿಗಳು, ವಿಧವೆಯರು, ಇವರೆಲ್ಲ ಜಂಗಮ ಪದಕ್ಕೆ ಅರ್ಥ ಆಗ್ತದೆ. ಇವರಿಗೆ ಧನ ಇದ್ದವರು ಧನ ಕೊಡಬೇಕು ಅವರಿಗೆ. ಅದಕ್ಕೆ ಬರೀತಾರೆ ಅವರು ಧನವ ಸವೆಸುವಾತ ಜಾಣ ಅಂತ ಹೇಳಿ. ಇನ್ನೊಂದು ಮಾತು, ಯಾಕೆ ಕೊಡಬೇಕು ಅಂತಂದ್ರೆ, ಧನವಂತರಲ್ಲಿ ಏನು ಹಣ ಇರ್ತದಲ್ಲ, ಆ ಹಣದೊಳಗೆ ಸಮಾಜದ ಒಂದು ಪಾಲಿರ್ತದೆ, ದೀನ ದಲಿತರ ಒಂದು ಪಾಲಿರ್ತದೆ, ಧರ್ಮ ಕಾರ್ಯವನ್ನು ಹಮ್ಮಿಕೊಂಡಿರುವಂಥ ತತ್ವಜ್ಞಾನಿಗಳ ಒಂದು ಪಾಲಿರ್ತದೆ. ಧರ್ಮದ ಪಾಲ ಧರ್ಮಕ್ಕೆ ಕೊಟ್ಟು ಉಣಬೇಕ ಹೊರತು ತಾವೊಬ್ಬನೇ ಉಣಬಾರದು. ಒಂದು ವೇಳೆ ನಾವ್ಯಾಕೆ ಕೊಡ್ಬೇಕ್ರಿ, ನಾವು ದುಡಿತೀವಿ, ನಾವು ಉಣ್ತೀವಿ, ನಾವು ಯಾರ್ದು ಒಂದು ಪೈಸಾ ಹಿಡಿಯಂಗಿಲ್ಲ, ಯಾರಿಗೂ ಒಂದು ಪೈಸಾ ಕೊಡಂಗಿಲ್ಲ ಅಂತ ಅನ್ನೋ ಜನನೂ ಅದಾರ. ಹಿಂಗೇನಂತಿರ್ತಾರಲ್ಲ ಅವರು ಅಜ್ಞಾನದಿಂದ ಅಂತಾರ ಹೊರತು ಒಂದು ವೇಳೆ ಧರ್ಮದ ನಿಯಮಗಳೇನದಾವು ಅನ್ನೋದನ್ನು ಅವರು ತಿಳ್ಕೊಂಡಿದ್ರು ಅಂತಂದ್ರೆ, ಧನವಂತನ ಧನದಲ್ಲಿ ಇರುವಂಥ ಒಂದು ಧರ್ಮದ ಪಾಲ ಇರ್ತೈತಿ ಅನ್ನೋದನ್ನು ಅವರು ಗುರುಶಾಸ್ತ್ರಗಳಿಂದ ತಿಳ್ಕೊಂಡಿದ್ರು ಅಂತಂದ್ರೆ ಹಿಂಗಂತಿದ್ದಿಲ್ಲ. ಒಂದು ವೇಳೆ ಧರ್ಮದ ಪಾಲ ಧರ್ಮಕ್ಕೆ ಕೊಡ್ಲಾರ್ದನ್ನ ಊಟ ಮಾಡಿದರೆ ಅವರು ಪಾಪವನ್ನೇ ಕುದಿಸಿ ಉಣ್ತಾರು ಅಂತ ಶ್ರೀಮದ್ ಭಗವದ್ಗೀತೆಯಲ್ಲಿ ಕೂಡ ಈ ಮಾತನ್ನು ಪರಮಾತ್ಮ ಹೇಳ್ಕೊಂಡು ಬಂದಿದ್ದಾನೆ. ಅದಕ್ಕೆ ಜಂಗಮಕ್ಕೆ ಧನವ ಸವೆಸುವಾತ ಜಾಣ ಅಂತಂದ್ರು. ಇನ್ನು ಧರ್ಮದ ಒಂದು ಪಾಲು ಇರ್ತತಿ ಅಂತಂದ್ರೆ, ನಮ್ಮ ಸಂಪತ್ತಿನೊಳಗೆ ಎಷ್ಟು ಭಾಗ ಧರ್ಮದ ಪಾಲ ಅಂತ ತಿಳ್ಕೋಬೇಕು, ಎಷ್ಟಂತ ನಾವು ಧರ್ಮದ ಕಾರ್ಯಕ್ಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದರೆ ಇದಕ್ಕೆ ಸುಂದರವಾದಂಥ ಒಂದು ಧರ್ಮದ ಶಾಸನದ ಒಂದು ಶ್ಲೋಕದ. ಏನತಿ ಅಂತ ಕೇಳಿದರೆ, ನ್ಯಾಯೋಪಾರ್ಜಿತ ವಿತ್ತಸ್ಯ
ದಶಮಾಂಶೇನ ಧೀಮತ ಕರ್ತವ್ಯೋ ವಿನಿಯೋಗಸ್ಯ ಈಶ ಪ್ರೀತ್ಯರ್ಥಮೇವಚ. ಅಂದರೆ ನ್ಯಾಯ ಮಾರ್ಗವಾಗಿ ಧರ್ಮ ಮಾರ್ಗವಾಗಿ ನಾವೇನು ಸಂಪಾದನೆ ಮಾಡಿರ್ತೀವಲ್ಲ, ಆ ಸಂಪಾದನೆ ಮಾಡಿದ ಸಂಪತ್ತಿನೊಳಗೆ 10ನೇ ಒಂದು ಪಾಲ ಅದು ಧರ್ಮದ ಪಾಲ ಅಂತ ತಿಳ್ಕೋಬೇಕು. ದಶಮಾಂಶೇನ ಅಂದರೆ 10ನೇ ಒಂದು ಪಾಲ ಅದು ಧರ್ಮದ ಪಾಲ ಅಂತ ತಿಳ್ಕೋಬೇಕು. ಅದೊಂದು ಧರ್ಮಕ್ಕೆ ಕೊಡಬೇಕು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಪರಮಾತ್ಮ ನಿಮಗೆ ನೀವು ಮಾಡಿರುವಂಥ ಕಾಯಕದೊಳಗೆ ಒಂದು 100 ರೂಪಾಯಿ ಕೊಟ್ಟಿದ್ದ ಅಂತಂದರೆ ಅದರಾಗ 10ನೇ ಒಂದು ಭಾಗ ಆತಂದ್ರೆ 10 ರೂಪಾಯಿ. ಪರಮಾತ್ಮ ನಿಮ್ಮ ಕಾಯಕದೊಳಗೆ ಒಂದು 1000 ರೂಪಾಯಿ ಇವತ್ತು ಕೊಟ್ಟಾನು ಅಂತಂದರೆ 10ನೇ ಒಂದು ಭಾಗ ಆತಂದ್ರೆ ಒಂದು 100 ರೂಪಾಯಿ ಕೊಡಲಿ ಪರಮಾತ್ಮ ನಿಮಗೆ ಪರಮಾತ್ಮ ಒಂದು 1000 ಅಲ್ಲ 10,000 ಕೊಡಲಿ ಅಂತ ನಾ ಪ್ರಾರ್ಥನೆ ಮಾಡ್ತೀನಿ. ನೀವು ಮಾಡಿರುವಂಥ ಕಾಯಕದೊಳಗೆ ಪರಮಾತ್ಮ ನಿಮಗೆ 10,000 ರೂಪಾಯಿ ಕೊಟ್ಟ ಅಂತಂದ್ರೆ ಅದರಾಗ ಧರ್ಮದ ಪಾಲ 1,000. ಒಂದು ವೇಳೆ ಪರಮಾತ್ಮ ನಿಮಗೊಂದು 1,00,000 ರೂಪಾಯಿ ಕೊಟ್ಟ ಅಂತ ತಿಳ್ಕೊರಿ. 1,00,000 ರೂಪಾಯಿ ಕೊಟ್ಟ ಅಂತಂದ್ರೆ ಅದರಾಗ ಧರ್ಮದ ಪಾಲ ಅಂತಂದ್ರೆ 10,000. ಅದನ್ನು ಕೊಡಬೇಕು ನೀವು. ಒಬ್ಬರು ಹಿಂಗೂ ಅಂತಿರ್ತಾರ್ರಿ. ಒಬ್ಬ ಯಾವ ದೇವರಿಗೆ ಹೋಗಿದಂತೆ, ಹೇ ಪರಮಾತ್ಮ, ನನಗೆ ಇವತ್ತು 10 ರೂಪಾಯಿ ಯಾವುದೋ ರೂಪದೊಳಗೆ ಸಿಕ್ತು ಅಂತಂದ್ರೆ ನಿನಗೆ 5 ರೂಪಾಯಿ ಕೊಡ್ತನು ಅಂತ ಏನೋ ಪ್ರಾರ್ಥನೆ ಮಾಡಿದ್ದಂತೆ, ಬೇಡ್ಕೊಂಡಿತ್ತು ದೇವರಿಗೆ. ಅವ ದಾರ್ಯಾಗ ಹೋಗುವಾಗ ದಾರ್ಯಾಗ ಒಂದು 5 ರೂಪಾಯಿ ನೋಟು ಬಿದ್ದಿತ್ತು. ಅದನ್ನು ತಗೊಂಡ ಅಂತಾನು, ಹೇ ಪರಮಾತ್ಮ, ನೀ ಎಷ್ಟು ಶಾಣ್ಯಪ್ಪ, ಎಷ್ಟು ನೀ ಸರ್ವಜ್ಞಪ್ಪ, ನಿನಗೆ 5 ರೂಪಾಯಿ ಕೊಡ್ತು ಅಂತ ನಾನು ಹೇಳಿದ್ದು ಖರೇನ, ಅದು ನಿನ್ನ 5 ರೂಪಾಯಿ ನೀ ಮುರ್ಕೊಂಡು ನನಗೆ 5 ರೂಪಾಯಿ ಕೊಟ್ಟಿಲ್ಲ ಅಂಥೇಳಿ ಆ 5 ರೂಪಾಯಿ ಕಿಶಾಗ ಹಾಕೊಂಡು ಹೋಗಿಬಿಟ್ಟ ಅಂತ ಬರ್ತೈತಿ. ಹಿಂಗಾಗಬಾರ್ದು. ಮತ್ತೆ ಅದು 10ನೇ ಒಂದು ಭಾಗ ಕೊಡಬೇಕು ಅಂತಂತ ಅಂದರೆ ಕೊಟ್ಟೈತಿರ್ಬೇಕು. ಪರಮಾತ್ಮ ಕೊಟ್ಟಿರ್ತಾನಲ್ಲ ಧರ್ಮದ ಪಾಲ ಅಂತ ಕೊಡಬೇಕು. ಒಂದು ವೇಳೆ ಕೊಡಲಿಲ್ಲ ಅಂತಂದ್ರೆ, ಕೊಟ್ರೆ ಕಡಿಮೆ ಆಕತಿ ಅಂತ ನೀವು ಭಾವನೆ ಮಾಡಿದ್ರೆ ಇದರ ಪರಿಣಾಮ ಏನಾಗ್ತತಿ ಅಂತ ಕೇಳಿದರೆ ನೆನಪಿಟ್ಕೋರಿ, ಅದತ್ತ ದೋಷೇಣ ದರಿದ್ರೋ ಭವತಿ. ಧರ್ಮದ ಪಾಲ ಧರ್ಮಕ್ಕೆ ಕೊಡಲಾರ್ದನ ಊಟ ಮಾಡಿದರೆ ಕೊಡದೇ ಇರುವಂಥ ದೋಷದ ಫಲರೂಪವಾಗಿ ದರಿದ್ರೋ ಭವತಿ, ಬಹಳ ದೊಡ್ಡ ಭೀಕರ ಬಡತನ ಬರ್ತತಿ ಅಂತ ಧರ್ಮಶಾಸ್ತ್ರಗಳು ಹೇಳುವಾಗ, ಎಲ್ಲೋ ಮನುಷ್ಯನೇ ನೀನು 10ನೇ ಒಂದು ಭಾಗ ಕೊಡಬೇಕು. ಇನ್ನು 10ನೇ ಒಂದು ಭಾಗ ಬಹಳ ಆಕತಿ ಅಂತ ಅಂದ್ರೆ ಸ್ವಲ್ಪ ಆ ಶಾಸನದೊಳಗೆ ಸಡ್ಲು ಮಾಡಿದಾರ್ರಿ. ನೀವೇನು ಅಂಜಾಕ್ ಹೋಗ್ಬೇಡ್ರಿ. 10ನೇ ಒಂದು ಭಾಗ ಬಹಳ ಆಕಿತ್ತು ಅಂತಂದ್ರೆ 20ನೇ ಒಂದು ಭಾಗ ಕೊಡ್ರಿ. ಅಂದ್ರೆ ಒಂದು 100 ರೂಪಾಯಿಗೆ 10ನೇ ಒಂದು ಭಾಗ ಅಂದ್ರೆ 10 ರೂಪಾಯಿ ಆಗ್ತಿತ್ತ. ಈಗ 20ನೇ ಒಂದು ಭಾಗ ಆತಂದ್ರೆ 5 ರೂಪಾಯಿ ಆಕತಿ. ಇಷ್ಟು ಕಾಯ್ದೆ ಸ್ವಲ್ಪ ಸಡ್ಲ ಮಾಡಿದ್ರು ಮತ್ತೂ ಜನ ಏನ್ರಿ ಇದಟ್ಟು ಭಾಳ ಆಕತಿ, ಏನಟ್ಟು ಕಡಿಮೆ ಆದರೆ ಚಲೋ ಆಕಿತ್ತು ಅಂತ ಅಂದ್ರಂತ. ಆವಾಗ ಮತ್ತೂ ದಯಾಳುಗಳಾದಂಥ ಮಹಾತ್ಮರು 20ನೇ ಒಂದು ಭಾಗ ಭಾಳ ಆಕಿತ್ತಂದ್ರೆ 40ನೇ ಒಂದು ಭಾಗ ಕೊಡ್ರಿಪ್ಪ ಅಂತಂದ್ರು. 40ನೇ ಒಂದು ಭಾಗ ಅಂತಂದ್ರೆ ಒಂದು 100 ರೂಪಾಯಿಗೆ 2.5 ರೂಪಾಯಿ ಆಗ್ತದೆ. ಅದನ್ನು ಹಜರತ್ ಮೊಹಮ್ಮದ್ ಪೈಗಂಬರರು ಒಂದು 100 ರೂಪಾಯಿ ಪರಮಾತ್ಮ ನಿಮಗೆ ಸಂಪಾದನೆ ಒಳಗೆ ಕೊಟ್ಟ ಅಂತಂದ್ರೆ 2.5 ರೂಪಾಯಿ ನೀವು ಧರ್ಮದ ಪಾಲ ಅಂತ ಹೇಳಿ ಕೊಡಬೇಕು. ಹಕ್ಕಿನ ಕಾಣಿಕೆ ಅಂತ ಕೊಡಬೇಕು, ಕಡ್ಡಾಯದ ಕಾಣಿಕೆ ಅಂತ ಕೊಡಬೇಕು. ಅದಕ್ಕೆ ಜಕಾತ್ ಅಂತ ಅವ್ರ ಹೆಸರಿಟ್ರು. ಒಂದು ವೇಳೆ ಜಕಾತ್ ಕೊಡಲಾರ್ದನೆ ತಾನು ಸಂಪಾದನೆ ಮಾಡಿದ್ದೆಲ್ಲ ಊಟ ಮಾಡಿದ ಅಂತಂದ್ರೆ ಅವನು ಬೇಕಾದಷ್ಟು ನಮಾಜ್ ಮಾಡಲಿ, ಅವನ ನಮಾಜ ಸ್ವೀಕಾರ ಆಗಂಗಿಲ್ಲ. ಅವನು ಹಜ್ಜಕ್ಕೆ ಹೋಗಿ ಬಂದರೂ ಪರಮಾತ್ಮ ಆ ಹಜ್ಜ ಸ್ವೀಕಾರ ಮಾಡಂಗಿಲ್ಲ. ಅವನು ಏನು ಪುಣ್ಯ ಮಾಡಿದರೂ ಆ ಪುಣ್ಯದ ನಿಷ್ಫಲ ಆಗಿ ಹೋಗ್ತೈತಿ. ಅದಕ್ಕೆ ಕೊಡಬೇಕಾದಂಥ ಧರ್ಮದ ಕಾರಣಕ್ಕೆ ಕೊಡಬೇಕು. ಹೇಳ್ತಾರೆ ಪೈಗಂಬರರು ನಿಮ್ಮ ಮನೆಯೊಳಗೆ
ಒಂದು ಪುಣ್ಯದ ಡಬ್ಬಿ ಮಾಡ್ರಿ ಅಂತ ಹೇಳಿದ್ದಾರೆ. ನೀವು ಸಂಪಾದನೆ ಮಾಡಿದ ತಕ್ಷಣ ನೀವು ಲೆಕ್ಕ ಮಾಡಿ ನೀವು ಒಂದು 100 ರೂಪಾಯಿಗೆ 40ನೇ ಒಂದು ಭಾಗ ಅಂತಂದ್ರೆ 2.5 ರೂಪಾಯಿ ಅದನ್ನು ಕೊಟ್ಟತ್ತಿರಬೇಕು ಅಂತ ಹೇಳ್ಯಾರ. ಹಂಗೆ ಕೊಡಬೇಕು ಅಂತ ಹೇಳೋ ಸಲುವಾಗಿಯೇ ಬಸವಣ್ಣವರು ಜಂಗಮಕ್ಕೆ ಧನವ ಸವೆಸುವಾತ ಜಾಣ ಅಂತಂದ್ರು. ಇದು 2ನೇ ಮಾತು. ಇನ್ನು 3ನೇ ಮಾತು ಅಂತಂದ್ರೆ ಜವನ ಬಾಯಲು ಬಾಲವ ಕೊಯ್ದು ಹೋದಾತ ಜಾಣ ಅಂತಂದ್ರು. ಜವನ ಅಂತಂದ್ರೆ ಮೃತ್ಯು. ಮೃತ್ಯುವಿನ ಬಾಯಿಯಲ್ಲಿ ನಮ್ಮ ದೇಹದ, ಮೃತ್ಯುವಿನ ಬಾಯಿಯಲ್ಲಿ ನಮ್ಮ ಕರ್ಮದ ಪಾಶದ ಹಗ್ಗದ. ಎಲ್ಲಿವರೆಗೆ ದೇಹವೇ ಆತ್ಮ ಅಂತ ನಾವು ತಿಳ್ಕೊಂಡಿರ್ತೀವಿ, ಎಲ್ಲಿವರೆಗೆ ನಮ್ಮಲ್ಲೇ ನಮ್ಮ ಸ್ವರೂಪದ ಯಥಾರ್ಥ ಜ್ಞಾನ ಇಲ್ಲದ್ದರಿಂದ ಈ ದೇಹವೇ ನಾವು, ದೇಹವೇ ಆತ್ಮ ಅಂತ ಏನು ತಿಳ್ಕೊಂಡಿರ್ತೀವಿ, ಅಲ್ಲಿವರೆಗೆ ದೇಹ ಹ್ಯಾಂಗ ಮೃತ್ಯುವಿನ ಬಾಯಿ ಒಳಗೈತ್ಲ, ಆ ದೇಹದ ಜೊತೆಗೆ ನಾವು ಕೂಡ ಮೃತ್ಯುವಿನ ಬಾಯಿಯಲ್ಲಿ ಸಿಲುಕಿರ್ತೀವಿ. ಅಂದ್ರೆ ಹುಟ್ಟು ಸಾವುಗಳಿಗೆ ಒಳಗಾಗಿರ್ತೀವಿ ದೇಹಾತ್ಮ ಬುದ್ಧಿಯಿಂದ. ದೇಹಾತ್ಮ ಬುದ್ಧಿ ಅಂತ ಪಾಪ ಇನ್ನೊಂದು ಯಾವುದಿಲ್ಲ. ಈ ದೇಹವು ನಾನಲ್ಲ, ಇದು ನನ್ನದಲ್ಲ, ನಾನು ಸಚ್ಚಿದಾನಂದ ಸ್ವರೂಪ ಅನ್ನುವಂಥ ಪುಣ್ಯ ಇನ್ನೊಂದಿಲ್ಲ. ಅದಕ್ಕೆ ಬರೀತಾರೆ, ದೇಹಾತ್ಮ ಬುದ್ಧಿಯಂ ಪಾಪಂ ನ ತದ್ಗೋವಧ ಕೋಟಿಭಿಃ ಆತ್ಮಾಹಂ ಬುದ್ಧಿಯಂ ಪುಣ್ಯಂ ನ ಭೂತಂ ನ ಭವಿಷ್ಯತಿ. ಈ ದೇಹವೇ ಆತ್ಮ ಅನ್ನುವಂಥ ಏನು ತಿಳುವಳಿಕೆ ಅದಲ್ಲ, ಇದು ಎಂಥ ಪಾಪ ಅಂತ ಕೇಳಿದರೆ, ಕೋಟಿ ಕೋಟಿ ಆಕಳಗಳನ್ನು ವಧ ಮಾಡಿದರೂ ಅಷ್ಟು ಪಾಪ ಬರಲಿಕ್ಕಿಲ್ಲ. ಅದಕ್ಕಿಂತಲೂ ಹೆಚ್ಚಿಗೆ ದೊಡ್ಡ ಪಾಪ ಬರ್ತತಿ ಈ ದೇಹವೇ ನಾನು ಅನ್ನುವುದರಿಂದ. ಇನ್ನು ಗುರುಶಾಸ್ತ್ರಗಳ ಕೃಪೆಯಿಂದ ಯಾವಾಗ ನಮಗೆ ಯಥಾರ್ಥ ನಮ್ಮ ಸ್ವರೂಪದ ಜ್ಞಾನ ಆಗ್ತೈತಲ್ಲ, ಆವಾಗ ಈ ದೇಹವು ನಾನಲ್ಲ, ಇದು ನನ್ನದಲ್ಲ, ನಾನು ಸಚ್ಚಿದಾನಂದ ಸ್ವರೂಪ ಅನ್ನೋ ತಿಳುವಳಿಕೆ ಆಯಿತು ಅಂತಂದ್ರೆ ಆತ್ಮಾಹಂ ಬುದ್ಧಿಯಂ ಪುಣ್ಯಂ ನ ಭೂತಂ ನ ಭವಿಷ್ಯತಿ. ಇಂಥ ಪುಣ್ಯ ಹಿಂದಕ್ಕೂ ಆಗಿಲ್ಲ. ಆಗಿತ್ತು ಅಂತಂದ್ರೆ ಇವತ್ತು ನಾವು ಹುಟ್ಟಿ ಬರ್ತಿದ್ದಿಲ್ಲ. ಇವತ್ತು ಅಂಥ ಪುಣ್ಯ ನಮ್ಮದು ಆಗೈತಿ ಅಂತಂದ್ರೆ ಇನ್ನು ಮುಂದೂ ಆಗಂಗಿಲ್ಲ. ಯಾಕೆ? ನಾವು ಮುಂದೆ ಹುಟ್ಟಿ ಬರಂಗಿಲ್ಲ. ಆದ್ದರಿಂದ ಯಾವಾಗ ನಮಗೆ ಯಥಾರ್ಥ ಸ್ವರೂಪದ ಜ್ಞಾನ ಆಗ್ತೈತಲ್ಲ, ಆವಾಗ ನಾವು ಮೃತ್ಯುವಿನ ಬಾಯಿಯಿಂದ ಪಾರಾಗ್ತೀವಿ. ತತ್ವಜ್ಞಾನದಿಂದ ಭವಕ್ಕೆ ಬೀಜವಾಗಿರುವಂಥ ಸಕಲ ಪಾಪ ಪುಣ್ಯಗಳು ನಾಶ ಆಗಿ ಹೋಗ್ತಾವೆ. ಆವಾಗ ನಾವು ಮೃತ್ಯುವಿನ ಬಾಯಿಂದ ಪಾರಾಗ್ತೀವಿ. ಇದಕ್ಕಾಗಿ ನಮಗೇನು ಬೇಕು ಅಂತ ಕೇಳಿದರೆ ಗುರುಶಾಸ್ತ್ರಗಳ ಅನುಗ್ರಹ ಬೇಕು. ಈ ರೀತಿಯಾಗಿ ನಾವು ಗುರುಶಾಸ್ತ್ರಗಳ ಕೃಪೆಯಿಂದ ಜಾಣರಾಗೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ.